ಬನ್ನಿ ಮೇಡಮ್ ಬನ್ನಿ, ವೆಲ್ಕಮ್ ವೆಲ್ಕಮ್. ಬಲಗಾಲಿಟ್ಟು ಒಳಗೆ ಬನ್ನಿ. ಅದಕ್ಕೆ ಹಿಂಗ್ ಕುತ್ಕೊಂಡು ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ. ಆಮೇಲೆ ನಾವು ಬ್ಲಾಗ್ ಏನಾದ್ರು ಮಾಡ್ಬೇಕು ಅಂದ್ರೆ ಇಲ್ಲಿ ಕುತ್ಕೊಂಡು ಮಾಡ್ತಾ ಇದ್ವಿ. ನೋಡ್ರಿ, ಇದು ನಮ್ಮ ರೂಮಿನ ಕಿಟಕಿ. ತುಂಬಾ ದೊಡ್ಡದಾಗಿದೆ ಅಲ್ವಾ ಕಿಟಕಿ. ಆ ಕಡೆ ಸೈಡ್ ಅಲ್ಲಿ ಅಡ್ಗೆ ಮನೆ, ಈ ಕಡೆ ಸೈಡ್ ಅಲ್ಲಿ ರೂಮು. ಇದ್ ಮಧ್ಯದಲ್ಲಿ ಹಾಲ್ ಅಂದ್ರೆ ಪಡ್ಸಲೆ. ಪೂರ್ತಿ ಕತ್ಲು, ಏನು ಕಾಣ್ತಿರ್ಲಿಲ್ಲ. ಇಲ್ಲೆಲ್ಲ ಇಷ್ಟು ಕತ್ಲು ನೋಡ್ರಿ. ಅಲ್ಲೇ ಬೆಳಕು ಬಂತು. ಹಾಯ್ ಹಾಯ್, ಎಲ್ರಿಗೂ ನಮಸ್ಕಾರ. ನವೀನ್ ಮಧುಗಿರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರಾದ್ರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೆಲ್ಲರೂ ತುಂಬಾ ದಿನದಿಂದ ಕೇಳ್ತಿದ್ರಿ ನಿಮ್ಮ ಮನೆ ಹೋಮ್ ಟೂರ್ ಮಾಡಿ ಅಂತ. ಆ ಸಮಯ ಈಗ ಬಂದಿದೆ. ಇವತ್ತು ನಮ್ಮ ಮನೆ ಹೋಮ್ ಟೂರ್ ಮಾಡ್ತಾ ಇದ್ದೀವಿ. ನಮ್ಮ ಹೊಸ ಮನೆ ಅಲ್ಲ, ನಮ್ಮ ಹಳೆ ಮನೆ ಹೋಮ್ ಟೂರ್. ಸರಿ, ಈಗ ನಮ್ಮ ಹಳೆ ಮನೆ ಹೇಗಿತ್ತು, ಇಲ್ಲೆಲ್ಲ ಹೇಗಿದ್ವಿ, ಹೇಗೆ ಬದುಕಿದ್ವಿ, ಮನೇಲಿ ಹೇಗೆ ಜೀವನ ಮಾಡಿದ್ವಿ, ಅದೆಲ್ಲ ಹೇಳ್ಕೋತಾ ನಮ್ಮ ಮನೇನ ನೋಡ್ಕೊಬರೋಣ ಬನ್ನಿ. ನಮ್ಮ ಮೆಮೊರೀಸ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ. ಈ ಮನೇಲಿ ತುಂಬಾ ನೆನಪುಗಳಿದಾವೆ, ಹೌದು, ಅದೆಲ್ಲ ನಿಮ್ಮ ಜೊತೆ ಹಂಚ್ಕೋತೀವಿ. ಈಗ ನಮ್ಮ ಹಳೆ ಮನೆ ನೋಡ್ಕೊಬರೋಣ ಬನ್ನಿ. ಬನ್ನಿ ಮೇಡಮ್ ಬನ್ನಿ, ವೆಲ್ಕಮ್ ವೆಲ್ಕಮ್. ಬಲಗಾಲಿಟ್ಟು ಒಳಗೆ ಬನ್ನಿ. 11 ವರ್ಷದ ಹಿಂದೆ ಬಂದಿದೆ ಬಲಗಾಲಿಟ್ಟು ಮನೆಗೆ. ತುಂಬಾ ಮೆಮೊರಿಗಳಿದಾವೆ ಈ ಮನೇಲಿ. ಈಗ ಫಸ್ಟ್ ಮನೆ ನೋಡ್ಕೊಬರೋಣ. ನಮ್ಮ ಮನೆ ಹೇಗೆ? ಅಡ್ಗೆ ಮನೆ ನೋಡೋಣ. ಅಡ್ಗೆ ಮನೆನಾ? ಹಾಲು ನೋಡೋದಾ? ಅಲ್ಲೇ ನೋಡೋಣ. ಅಲ್ಲ, ಅಡ್ಗೆ ಮನೆ, ರೂಮು, ಹಾಲು. ಹಂಗ? ಓಕೆ, ಈಗ ಸೀದಾ ಅಡ್ಗೆ ಮನೆಗೆ ನಡಿ. ನಾನ್ ಮದ್ವೆ ಆಗಿ ಫಸ್ಟ್ ಬಂದಿದ್ದ ದಿನ ನಾನು ಫಸ್ಟ್ ಹೋಗಿದ್ದು ಅಡ್ಗೆ ಮನೆಗೆನೆ. ಏನೋ ಶಾಸ್ತ್ರ ಮಾಡಿಸ್ತಾರೆ, ಏನೋ ಅರಿಶಿನದ ನೀರೆಲ್ಲ ಏನೋ ಹಿಂಗ್ ಕೈ ಇದ್ ಮಾಡ್ಬಿಟ್ಟು ಅರಿಶಿನದ ನೀರಲ್ಲಿ ಇದ್ಬಿಟ್ಟು ಹಿಂಗ್ ಕೈಯಲ್ಲಿ ಕೈ ಇಡಿಸ್ತಾರೆ, ಅಚ್ಚೆ ಇಡಿಸ್ತಾರೆ ಗೋಡೆಗಲ್ಲ, ಗೋಡೆ ಮೇಲೆ. ಅದಕ್ಕೆ ಈಗ ಮತ್ತೆ ಅಡ್ಗೆ ಮನೆಗೆ ಹೋಗ್ತಾ ಇದೀವಿ. ಅಡ್ಗೆ ಮನೆ ಆ ಕಡೆಯಿಂದ ಲಾಸ್ಟ್ ಇಂದ ಬರೋಣ, ಆಯ್ತಾ? ಅಡುಗೆ ಮನೆ ಸ್ವಲ್ಪ ಕತ್ಲು. ಇಲ್ಲಿ ಒಂದ್ ನಿಮಿಷ, ಇಲ್ಲಿ ಕಿಟಕಿ ಐತಿ ನೋಡ್ರಿ. ಇದೊಂದೇ ಕಿಟಕಿನೇ, ಗಾಳಿ ಬೆಳಕು ಏನ್ ಬರ್ತಾ ಇರಲಿಲ್ಲ. ಇವಾಗ ಲೈಟ್ ಹಾಕಿರೋದಕ್ಕೆ ಸ್ವಲ್ಪ ಬೆಳಕೈತಿಲ್ಲ, ಅಂದ್ರೆ ಬೆಳಕೇ ಇರ್ತಿರ್ಲಿಲ್ಲ. ಅಲ್ಲಿ ಇಟ್ಟಿಂದು ಇದು ಕವೆ ಕಡ್ಡಿ ಅಂತಾರೆ. ನಂಗೆ ಇದು ಹಾಕೊಂಡು ಮುದ್ದೆ ಮಾಡಕ್ ಬರಲ್ಲ, ಅದಕ್ಕೆ ನಾನು ಇದು ಬಳಸೇ ಇಲ್ಲ. ಅದು ತಪ್ಲೆಗೆ ಇಟ್ಕೊಂಡು ಹಿಂಗ ಏನೋ ತಪ್ಲೆ ಆ ಕಡೆ ಈ ಕಡೆ ಉಲ್ಟಾಡ್ದಂಗೆ ಇಟ್ಬಿಟ್ಟು ಮುದ್ದೆ ತೊಳ್ಸೋದು. ಈಗ ನಮ್ಮ ಮನೆ ಸೆಲ್ಫ್ ನೋಡೋಣ. ಸೆಲ್ಫ್ ಅಂದ್ರೆ ಇಲ್ಲಿ ಮೇಲೆಲ್ಲ ಒಂದು ಗೂಡು ತರ ಐತಿ. ಇಲ್ಲೆಲ್ಲ ಹಳೆ ಸಾಮಾನು ಏನಾದ್ರು ಇಡ್ತಾ ಇದ್ವಿ. ನಮ್ಮ ಅಜ್ಜಿನೂ ಈಗೇನೋ ಏನೇನೋ ಇಟ್ಕೊಂಡೈತಿ ಸ್ವಲ್ಪ ಎಲ್ಲ ಜಲ್ಡಿ ಆ ಥರದ. ಇಲ್ಲೂ ಅಷ್ಟೇ, ಇಲ್ಲೂ ಏನೋ ಬಕೆಟು ಬೇಸಿನ್ ಏನೋ ಇಟ್ಕೊಂಡೈತೆ. ಇದು ಬಂದ್ಬಿಟ್ಟು ಕಾಡ್ಬಂಡೆ. ಇದು ಕಾಡ್ಬಂಡೆ ಅಂದರೆ ಮಾಮೂಲಿ ಬಂಡೆ ಬರುತ್ತಲ್ಲ, ಆ ಥರ ಬಂಡೆ. ಮುಖ್ಯವಾಗಿ ಇದನ್ನ ತೋರಿಸ್ಲೇಬೇಕು ನಾವು. ನಮ್ಮ ಅಜ್ಜಿ ಎಲ್ಲ ಈರುಳ್ಳಿ ಎಲ್ಲ ಹಾಕ್ಕೊಂಡೈತಿ ಇಲ್ಲೆಲ್ಲ. ಇದು ಬಂದ್ಬಿಟ್ಟು ಏಯ್ ಒಲೆ ಮೂಲೆ ಅಲ್ಲ, ಸೌದೆ ಮೂಲೆ. ಸೌದೆ ಮೂಲೆ ಅಂತಿದ್ದು, ಒಲೆ ಮೂಲೆ ಅಂತೀಯಾ? ಸೌದೆ ಮೂಲೆ. ಒಲೆ ನೋಡ್ರಿ, ಇದು ತೋರಿಸ್ತೀನಿ. ಇದು ಒಲೆ. ಇಲ್ಲೆಲ್ಲ ಸ್ವಲ್ಪ ಇಕ್ಕಟ್ಟು ನಿಂತ್ಕೊಂಡು ವಿಡಿಯೋ ಮಾಡೋದಕ್ಕಾಗಲ್ಲ, ಒಲೆ ಎಲ್ಲ ಕಿತ್ತು ಹೋಗ್ಬಿಟ್ಟಿದ್ದಿಲ್ಲೆಲ್ಲ. ಇಲ್ಲೆಲ್ಲ ಎಡುಲಿ ಅಂಡೆ ಇಕ್ಕೊಳೋದು ಒಲೆ. ಈ ಕಡೆ ಮುಂದೆ ಒಲೆ, ಅಲ್ಲಿ ಹಿಂದೆ ಕೋಡೊಲೆ ಅಂತಿದ್ವಿ, ಹಿಂದೆ ಇಕ್ಕದ ಒಲೆ. 2 ತಪ್ಪಲೆ ಒಂದೇ ಸಲ ಇಕ್ಕಡಿಗೆ ಮಾಡೋ ಅಂಥದ್ದು. ಇದು ಹೊಗೆಗೂಡು. ಕಾಣಿಸುತ್ತಾ? ಮೊಬೈಲ್ ಹಾಕೋರು ಗೊತ್ತಿಲ್ಲ. ಫುಲ್ ಮೇಲಕ್ಕೆ ಹೊಗೆ ಹೋಗುತ್ತಿಲ್ಲ, ಹಿಂಗೆ ಈ ಥರ. ಇದು ನೋಡ್ರಿ, ಅದು ಹೊಗೆಗೂಡು. ಈಗ ಸ್ವಲ್ಪ ಇಕ್ಕಟ್ಟೈತೆ. ನಾವು ಮುಂಚೆ ಎಲ್ಲ ಅಡ್ಗೆ ಮಾಡ್ಬೇಕಾದ್ರೆ ಏನ್ ಅಷ್ಟೊಂದು ಇಕ್ಕಟ್ಟಿರ್ಲಿಲ್ಲ, ಚೆನ್ನಾಗಿತ್ತು. ಇಲ್ಲೇ ನಾನು ಫಸ್ಟ್ ಅಡ್ಗೆ ಮಾಡಿದ್ದು. ನಮ್ಮ ಶ್ರೀಮತಿ ಅವ್ರು ಫಸ್ಟ್. ಅಂದ್ರೆ ನಾವು ಯಾವಾಗ ಮದ್ವೆ ಆಗಿ ಒಂದ್ 6 ತಿಂಗಳು ಆದ್ಮೇಲೆ ಅನ್ಸುತ್ತೆ ನಾವು ಗ್ಯಾಸ್ ತಗೊಂಡಿದ್ದು. ಅಲ್ಲ, ನೀನು 5 ತಿಂಗಳು ಪ್ರೆಗ್ನೆಂಟ್, 6 ತಿಂಗಳು ಪ್ರೆಗ್ನೆಂಟ್ ಇದ್ದಾಗ ಗ್ಯಾಸ್ ತಗೊಂಡಿದ್ದು. ಅಲ್ಲಿವರೆಗೂ ಒಲೆಯಲ್ಲಿ ಅಡ್ಗೆ ಮಾಡಿದ್ದು. ಮತ್ತೆ ಇದು ಅಷ್ಟೇ, ಇಲ್ಲೆಲ್ಲ ಇದೆ. ನಮ್ಮ ಅಜ್ಜಿ ಏನೋ ಇಟ್ಟಿದ್ದು ನೋಡ್ರಿ. ಇಲ್ಲೆಲ್ಲ ನಮ್ಮ ಅಜ್ಜಿ ಏನೋ ಇಟ್ಟಿದೆಯಲ್ಲ, ಇದ್ರ ಮೇಲೆಲ್ಲ ನಮ್ಮ ಶ್ರೀಮತಿಯವರು ಕಡಲೆಬೇಳೆ, ಉದ್ದಿನ ಬೇಳೆ, ಧನಿಯಾ ಪುಡಿ, ಖಾರದ ಪುಡಿ ಆ ತರ ಎಲ್ಲ ಅಡ್ಗೆ ಪದಾರ್ಥನ ಇಟ್ಕೊಂಡಿದ್ದೆ. ಅದು ಇದು ಏನದು ಹಾರ್ಲಿಕ್ಸ್ ಬಾಕ್ಸ್. ನಮ್ಮ ಜಾಣೆ ಮಗಳದು ಹಾರ್ಲಿಕ್ಸ್ ಬಾಕ್ಸ್ ಅಲ್ಲಿ. ಅದರಲ್ಲಿ ಇದು ಬಾಗಿಲುಗೂಡು ಅಂತೀವಿ ನಾವು. ಮುಂಚೆ ಇದರಲ್ಲಿ ಎಣ್ಣೆ ಐಟಮ್ಸು ಏನೇನೋ ಇಟ್ಟಿದ್ರು. ಇದು ಬಾಗಿಲುಗೂಡು. ಈಗ ನಮ್ಮ ಅಜ್ಜಿ ಏನೋ ಇಟ್ಕೊಂಡೈತಿ ಇದರಲ್ಲಿ ಬಾಗಿಲುಗೂಡು. ಇದರಲ್ಲಿ ಅಡ್ಗೆ ಮಾಡೋ ಎಣ್ಣೆ, ಮತ್ತೆ ಆಮೇಲೆ ಚಿಕ್ಕ ಚಿಕ್ಕ ಪದಾರ್ಥ, ಚಕ್ಕೆ, ಲವಂಗ, ಸಾಸಿವೆ, ಆ ತರದ್ ಕೆಲವೊಂದು ಐಟಮ್ಸ್ ಎಲ್ಲ ಇಲ್ಲೇ ಎತ್ತಿಟ್ಟಿದ್ದೆ. ಮತ್ತೆ ಇನ್ನೊಂದು ಇದಕ್ಕೆ ಒಂದು ಬಾಗಿಲು ಐತೆ ನೋಡ್ರಿ, ಅದಕ್ಕೆ ಇದು ಬಾಗಿಲುಗೂಡು ಅಂತ ಹೆಸರು. ಹಳೆ ಮನೆ ಕಾಲೇ ಬೀಗ ಹಾಕತರನು ಐತೆ. ಚಿಲ್ಕ, ಅದಕ್ಕೆ ಚಿಲ್ಕ ಇತ್ತು ಇಲ್ಲಿ, ಲಾಕ್ ಮಾಡ್ಬೋದಿತ್ತು. ಚಿಲ್ಕ ಇತ್ತು ಇಲ್ಲಿ, ಲಾಕ್ ಮಾಡ್ಬೋದಿತ್ತು. ಇದಕ್ಕೆ ಬಾಗಿಲಿರೋದಕ್ಕೆ ಇದನ್ನ ಬಾಗಿಲುಗೂಡು. ಆಮೇಲೆ ಹಿಂದೆ ನೋಡ್ರಿ, ಅಲ್ಲಿ ಟಿವಿ, ನಮ್ಮ ಮನೆಯ ಟಿವಿ. ಇದು ಟಿವಿ ಸ್ಟ್ಯಾಂಡು. ಇದ್ರ ವಿಶೇಷತೆ ಏನ್ ಗೊತ್ತಾ? ನನ್ ಮದ್ವೆ ಆಗಿ ಫಸ್ಟ್ ಮನೆಗ್ ಬಂದು ಹೋಗಿ 2 ದಿನಕ್ಕೆ ತಗೋ ಬಂದಿರುವಂತಹ ಟಿವಿ ಇದು. ಮದ್ವೆ ಆಗಿ ಹೋಗಿ ಅಂದ್ರೆ ಅದೇನೋ ಶಾಸ್ತ್ರ ಮುಗಿಸ್ಕೊ
ಮದ್ವೆ ಆಗಿ ಗಂಡನ ಮನೆ ಕರ್ಕೊಬಂದು ಆಮೇಲೆ ತವ್ರ ಮನೆಗೆ ಏನೋ ಶಾಸ್ತ್ರಕ್ಕೆ ಅಂತ ಕರ್ಕೊಂಡು ಹೋದಾಗ ನಾನು ಮತ್ತೆ ವಾಪಸ್ ಈ ಮನೆಗೆ ಬರೋ ಅಷ್ಟರಲ್ಲಿ ತಗೊಬಂದಿರುವಂತ ಟಿವಿ ಇದು. ಮುಂಚಿನ ಮನೇಲಿ ಟಿವಿನೂ ಇರಲಿಲ್ಲ ಅಷ್ಟು ಇದು ನಾವು ಅವಾಗ ಇವ್ರು ಬಂದ್ಮೇಲೆ ಒಂದು ಟಿವಿ ಆಮೇಲೆ ಇನ್ನೂ ಒಂದು ವಸ್ತು ಬರುತ್ತೆ ರೂಮಲ್ಲಿ ತೋರಿಸ್ತೀವಿ ಅದು ರೂಮಲ್ಲಿ ತೋರಿಸ್ತೀವಿ. ಈಗ ಆಮೇಲೆ ಸೆಲ್ಫ್ ನಮ್ಮ ಮನೆ ಸೆಲ್ಫ್ ಇದು ಸಿಮೆಂಟ್ ಅಲ್ಲಿ ಮಾಡಿರೋದು ಅಲ್ಲ ಕಡ್ಪಕಲ್ಲು ಮೇಲೆ ಕಡ್ಪಕಲ್ಲು ಇಕ್ಬಿಟ್ಟು ಜೋಡಿಸಿ ಸಿಮೆಂಟ್ ಹಾಕೋರೆ. ಅವಾಗೆಲ್ಲ ಇಷ್ಟ ಥರ ಫಿನಿಶಿಂಗ್ ಇರಲಿಲ್ಲ, ಸುಮ್ಮನೆ ಸಿಮೆಂಟಲ್ಲಿ ಹಿಂಗೆ ಮಾಡೋರು ನೋಡ್ರಿ ಅಷ್ಟೇ. ಕೆಳಗಡೆ ಕಡ್ಪಕಲ್ಲು ಕಾಣುತ್ತೆ ನೋಡಿ, ಇದು ಸುಣ್ಣ ಬೆಳ್ದಿರೋದು ಕಡ್ಪಕಲ್ಲು ಕಾಣುತ್ತೆ ಕೆಳಗಡೆ. ಇದೆಲ್ಲ ಕಡ್ಪಕಲ್ಲೇ. ಇಲ್ಲಿ ನೋಡಿ, ಇಲ್ಲಿ ಜಾಯಿಂಟ್ ಕಾಣುತ್ತೆ, ಇಲ್ಲಿ ಕಾಣಿಸುತ್ತೆ, ಇಲ್ಲೊಂದು ಜಾಯಿಂಟು, ಆಮೇಲೆ ಇಲ್ಲೊಂದು ಜಾಯಿಂಟು, ಇದೆಲ್ಲ ಕಡ್ಪಕಲ್ಲೇ. ಕಡಪ ಬಂಡೆನ ಕಡಪಕಲ್ಲ ಅಂತಾರಲ್ಲ, ಅದರಲ್ಲಿ ಜೋಡಿಸಿ ಸೆಲ್ಫ್ ಮಾಡಿರೋದು. ಇದರಲ್ಲಿ ಹಳೆ ತಪ್ಪಲೆಗಳು, ದೊಡ್ಡ ದೊಡ್ಡ ತಪ್ಪಲೆ, ಆಮೇಲೆ ತಪ್ಪಲೆ ಅಂತಲ್ಲ, ದೊಡ್ಡ ದೊಡ್ಡ ತಪ್ಪಲೆ, ಬ್ರೇಷನ್ನು, ಬಾಕ್ಸ್ಗಳು, ದೊಡ್ಡ ಬಾಕ್ಸು ಇಟ್ಟಿರೋದು. ಮತ್ತೆ ಇಲ್ಲೂ ಅಷ್ಟೇ ಈ ಕಡೆ ಎಲ್ಲ ಬೇಕಾಗಿರೋಂತ ಬಾಕ್ಸ್, ಏನಾದ್ರು ಕಾಳು ಹಾಕಿಡೋ ಅಂತದ್ದು, ಹುಣಸೆ ಹಣ್ಣು ಆತರ ಏನಾದ್ರು ಜಾಸ್ತಿ ದೊಡ್ಡ ದೊಡ್ಡ ಬಾಕ್ಸ್ ಅಲ್ಲಿ ಹಾಕಿರ್ತೀವಲ್ಲ, 5 kg 10 kg ಹಿಡಿಯೋ ಅಂತದ್ದು, ಆತರ ಬಾಕ್ಸ್ ಅಲ್ಲಿ ಹಾಕಿಟ್ಟಿದ್ದು ಇಲ್ಲಿ. ಆಮೇಲೆ ಇಲ್ಲೊಂದು ಸೆಲ್ಫ್ ಐತಲ್ಲ, ಇದು ಬಂದ್ಬಿಟ್ಟು ನಾವು ಫಸ್ಟ್ ಗ್ಯಾಸ್ ಸ್ವಲ್ಪ ಗಲೀಜಾಗ್ಬಿಟ್ಟಿದೆ, ಹೊಗೆ ಎಲ್ಲ ಗಟ್ಕೊಂಡು ಏನೋ ಅಂದ್ಕೋಬೇಡಿ. ಇಲ್ಲಿ ಸೆಲ್ಫ್ ತರ ಆಯ್ತು ನೋಡಿ, ಕಡ್ಪಕಲ್ಲ ಐತೆ. ಇದ್ರ ಮೇಲೆ ನಾವು ಫಸ್ಟ್ ಗ್ಯಾಸ್ ಇಟ್ಟು ಅಡಿಗೆ ಮಾಡಿದ್ದು, ಗ್ಯಾಸ್ ಸ್ಟವ್ ಅಲ್ಲೇ ಇಟ್ಕೋತಿದ್ವಿ ಮುಂಚೆ. ಇವ್ ರೆಸಿಪಿ ಮಾಡೋದಕ್ಕೂ ಮುಂಚೆ ಇಲ್ಲೇನೆ ಅಡಿಗೆ ಮಾಡ್ತಾ ಇದ್ದಿದ್ದು. ನಾವು ರೆಸಿಪಿ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಇಲ್ಲೆಲ್ಲ ಕತ್ಲು ಮತ್ತೆ ನೀಟಾಗಿ ಕಾಣಿಸಲ್ಲ, ವಿಡಿಯೋ ಮಾಡಕ್ಕಾಗಲ್ಲ ಅಂತ ಹೇಳಿ ಕೆಳಗಡೆ ಇಟ್ಟು ಸ್ಟವ್ನ ಕೆಳಗಡೆ ಇಟ್ಬಿಟ್ಟು ವಿಡಿಯೋ ಮಾಡ್ಕೊಂಡ್ವಿ. ಆಮೇಲೆ ಇಲ್ಲಿ ಇದ್ರಡೆ ಇಲ್ಲಿ ಕೆಳಗೆ ಐತೆ ನೋಡ್ರಿ, ಖಾರ ಅರಿಯ ಬಂಡೆ, ಗುಂಡು. ಇದು ಗುಂಡು, ಇದು ಬಂಡೆ. ಅವಾಗೆಲ್ಲ ಇದ್ರಲ್ಲೇ ಖಾರ ಅರಿತಾ ಇದ್ರು ಹಳೆ ಕಾಲದಲ್ಲಿ, ಅಮ್ಮವ್ರ ಕಾಲದಲ್ಲಿ. ಏನೋ ಸ್ವಲ್ಪ ನೈಸ್ ಮಾಡಿಸ್ಬೇಕಿತ್ತಂತೆ, ನೈಸ್ ಮಾಡ್ಸಿಲ್ಲ ಅವರು. ಮತ್ತೆ ನಂಗೆ ಅರಿಯೋದು ಬರಲ್ಲ, ಅದರಿಂದ ಅರ್ದಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಹಳೆ ಟ್ರಂಕ್, ನಮ್ಮ ಅಜ್ಜಿ ಟ್ರಂಕ್ ಇದಾವೆ. ಈ ಟ್ರಂಕ್ ಇಟ್ಕೊಂಡೈತಿ ಇಲ್ಲಿ. ಅವ್ರು ಏನಾದ್ರು ಬಟ್ಟೆ ಅದು ಇದು ಟ್ರಂಕ್ ಅಲ್ಲಿ ಇಟ್ಕೊಂಡಿರ್ತಾರೆ. ಆಮೇಲೆ ಮತ್ತೆ ಇದ್ ನೋಡಿ, ಮಳೆ ಹೊಡ್ಸಿದೀವಲ್ಲ, ಇಲ್ಲೆಲ್ಲ ಪಡ್ಡು ಹೆಂಚು, ದೋಸೆ ಹೆಂಚು, ಪ್ಯಾನು, ಕಡಾಯಿ ಅದೆಲ್ಲ ತಗ್ಲಾಕಕ್ಕೆ ಜಾಗ ಸಾಕಾಗ್ತಾ ಇರ್ಲಿಲ್ಲ, ಅದಕ್ಕೆ ಇಲ್ಲೆಲ್ಲ ಮಳೆ ಹೊಡ್ಸ್ಬಿಟ್ಟು ಆಮೇಲೆ ಇಲ್ಲಿ ನಮ್ದು ತಟ್ಟೆ ಸ್ಟ್ಯಾಂಡ್, ನಮ್ದು ತಟ್ಟೆ ಸ್ಟ್ಯಾಂಡು ಅದು. ಮತ್ತೆ ಇಲ್ಲಿ ನಾವಿಲ್ಲೇ ನಮ್ಮ ಅಜ್ಜಿ ಇಲ್ಲಿ ಇಟ್ಕೊಂಡಿದ್ದು, ಗ್ಯಾಸ್ ಸ್ಟವ್ ಇಟ್ಕೊಂಡಿದ್ಯಲ್ಲ. ಮತ್ತೆ ಇನ್ನೊಂದ್ ಏನ್ ಗೊತ್ತಾ, ನಾವ್ ಇಲ್ಲೇ ಸ್ಟವ್ ಇಟ್ಕೊಂಡಿದ್ದು. ನಾನು ಇಲ್ಲೇ ಹಿಂಗ್ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ, ಯಾಕಂದ್ರೆ ಹೈಟ್ ಇದಾಗ್ತಾ ಇತ್ತು, ಅದಕ್ಕೆ ಹಿಂಗ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ. ಆಮೇಲೆ ನಾವ್ ಬ್ಲಾಗ್ ಏನಾದ್ರು ಮಾಡ್ಬೇಕು ಅಂದ್ರೆ ಇಲ್ಲಿ ಕುತ್ಕೊಂಡ್ ಮಾಡ್ತಾ ಇದ್ವಿ. ನಮ್ದು ಹಳೆ ವಿಡಿಯೋಸ್ ಎಲ್ಲ ನೋಡಿ, ಯಾವ್ದೇ ಹಿಂದೆ ಒಂದು ಟೇಬಲ್ ಅಲ್ವಾ, ಅದ್ರ ಮೇಲೆ ಒಂದು ಚಾಪೆ ಹಾಕ್ತಿದ್ವಿ, ಒಂದು ಚೆನ್ನಾಗಿರೋ ಬಟ್ಟೆ ಹಾಕ್ತಾ ಇದ್ವಿ, ಅದ್ರ ಮೇಲೆ ಒಂದ್ ಚಾಪೆ ಹಾಕ್ಬಿಟ್ಟು ಮಾಡ್ತಾರೆ. ಇಲ್ಲಿ ನೀರಿಂದು ಅರ್ವಿ ಮತ್ತೆ ವಾಟರ್ ಕ್ಯಾನ್, ಮಜ್ಜಿನ ಅರ್ವಿ ಇಟ್ಕೊಂಡಿದ್ದೆ, ಹಳೆ ಕಾಲದ ಅರ್ವಿನ ಇಟ್ಕೊಂಡೈತೆ. ಫಿಲ್ಟರ್ ನೀರ್ ತರ ಕ್ಯಾನ್ ಇರುತ್ತಲ್ವಾ, ಆತರ ಕ್ಯಾನು, ನೀರಿಂದ ಅರ್ವಿ ಎಲ್ಲ ಇಟ್ಬಿಟ್ಟು ಇದೇ ಜಾಗದಲ್ಲಿ ನಾವು ವಿಡಿಯೋ ಮಾಡ್ತಾ ಇದ್ದಿದ್ದು. ಆಮೇಲೆ ಇನ್ನೊಂದು ಅಲ್ಲಿ ಅದ್ರ ಮೇಲೆ ಚಾಪೆ ಹಾಕ್ತಿದ್ವಿ, ಯಾಕಂದ್ರೆ ಸರ್ವ್ ಮಾಡೋದಕ್ಕೆ ಇದಿರ್ಲಿಲ್ವಲ್ಲ ಮನೇಲಿ, ಸೆಲ್ಫ್ ಇರ್ಲಿಲ್ವಲ್ಲ, ಚೆನ್ನಾಗಿ ಕಾಣಲ್ಲ ಅಂತ ಸರ್ವ್ ಮಾಡೋದಕ್ಕೆ ಅಲ್ಲಿ ಹಿಂದೆ ಒಂದು ಚಾಪೆ, ವಿಡಿಯೋದಲ್ಲೆಲ್ಲ ನೋಡಿದಾರೆ ಆಲ್ಮೋಸ್ಟ್ ಎಲ್ಲ. ಆ ಚಾಪೆ ಹಾಕಿ ಇದ್ರ ಕೆಳಗಡೆ ಎಲ್ಲ ನಾನು ತರಕಾರಿ ಎತ್ತಿಟ್ಕೊಂಡಿದ್ದೆ ಬುಟ್ಟಿಯಲ್ಲಿ. ಇವಾಗ ಏನ್ ಇಟ್ಟಿದೆ ನೋಡೋಣ, ಇದು ನೋಡ್ರಿ, ಸುಣ್ಣದ ಸಾರಿ ಇಟ್ಕೊಂಡಿದೆ ನಮ್ಮ ಅಜ್ಜಿ. ಇದು ಟೇಬಲ್ ಅಂದ್ರೆ ಹಳೇ ಕಾಲದ ಟೇಬಲ್ ನೋಡ್ರಿ, ಎಷ್ಟು ಕಿತ್ತೋಯ್ತು ಅಂದ್ರೆ ಈ ದಾರ ಕಟ್ಟಿರೋದು, ಈ ಕಡೆ ಎಲ್ಲ ದಾರ ಕಟ್ಟಿದ್ವಿ. ಮತ್ತೆ ಇಲ್ಲಿ ಹಿಂಗೆ ಆತರ ಬಟ್ಟೆ ಹಾಕಿ ಅದ್ ಕಾಣಬಾರ್ದು ಅಂತ ಕೆಟ್ಟದಾಗಿ, ನೀಟಾಗಿ ಕಾಣ್ಲಿ ಕಾಣ್ಲಿ ಅಂತ ಹೇಳ್ಬಿಟ್ಟು ಇದು ಎಲ್ಲ ಮತ್ತೆ ಲೂಸ್ ಆಗ್ಬಿಟ್ಟಿತ್ತು ಅಳ್ಳಾಡೋದು. ಅದಕ್ಕೆ ನಾನೇ ಎಲ್ಲ ಯುಗಾದಿ ಹಬ್ಬಕ್ಕೆ, ಗೌರಿ ಹಬ್ಬಕ್ಕೆ ಎಲ್ಲ ಮನೆ ಬೆಳಿತಾ ಇದ್ನಲ್ವಾ, ಅವಾಗ ನೀಟಾಗಿ ಚೆನ್ನಾಗಿರೋ ದಾರ ತಗೊಂಡು ಬಿಗ್ಗೆ ಕಟ್ಬಿಟ್ಟು ಬಿಗಿ ಮಾಡ್ಬಿಟ್ಟು ಇಲ್ಲಿ ಇಡ್ತಾ ಇದ್ವಿ. ಈ ತರ ಇತ್ತು ಅಡ್ಗೆ ಮನೆ. ಆಮೇಲೆ ಅಡ್ಗೆ ಮನೆಯಲ್ಲಿ ಇನ್ನೊಂದು ತೋರಿಸ್ಬೇಕು, ಇದು ಕರೆಂಟ್ ಇದು ಸ್ವಿಚ್ಚು. ಆ ಸ್ವಿಚ್ಚು ನಾವು ಹೊಸ್ದಾಗಿ ಹಾಕ್ಸ್ಕೊಂಡಿದ್ದು, ಹಳೆ ಸ್ವಿಚ್ಚು ಇಲ್ಲ ಐತೆ ನೋಡ್ರಿ, ಈ ತರ ಐತೆ ಹಳೆ ಸ್ವಿಚ್ಚು. ಕರೆಂಟ್ ಆನ್ ಆಗೋದು ಆಫ್ ಆಗೋದೆಲ್ಲ ಅದೇ ಹಳೆ ಸ್ವಿಚ್ಚು. ಹೊಸ್ದಾಗಿ ಯಾಕೆ ಹಾಕಿಸ್ಕೊಂಡ್ವಿ ಅಂದ್ರೆ, ನಾನು ರೆಸಿಪಿ ಮಾಡಕ್ ಸ್ಟಾರ್ಟ್ ಮಾಡಿದೆ ಫಸ್ಟ್ ಟೈಮು. ಅವಾಗ ನಾವು ಅದೇನೇ ಹೇಳ್ತಾರಲ್ವಾ, ರಿಂಗ್ ಲೈಟ್ ಅಲ್ಲ, ರಿಂಗ್ ಲೈಟ್ ಹಾಕೋದಕ್ಕೇನೆ ಸ್ಟೆಬ್ಲೈಸರ್ ಏನ್ ಹೇಳ್ತಾರಲ್ಲ, ಹಿಂಗ್ ಸುತ್ತಿ ಸ್ಟೆಬ್ಲೈಸರ್ ಅಲ್ಲ ಅದು, ಅದೇನೋ ವೈರ್ ಸುತ್ತಿದ್ದಾರೆ, ನನಗೂ ಹೆಸರು ಬರ್ತಾ ಇಲ್ಲ, ಬಾಯಲ್ಲಿ ಐತಿ ಇವಾಗ. ಹೌದಾ, ಅದು ಹಿಂಗೆ ನಿಮ್ಗೆ ಹೇಳಿದ್ರೆ ಗೊತ್ತಾಗುತ್ತಲ್ವಾ, ಹಿಂಗ್ ವೈರ್ ಹಿಂಗ್ ಸುತ್ತಿ ಬಿಟ್ರೆ ವೈರು ತುಂಬಾ ಉದ್ದ ಬರುತ್ತೆ. ಗ್ಯಾಂಗ್ ಬಾಕ್ಸ್ ಆ ತರ ಗ್ಯಾಂಗ್ ಬಾಕ್ಸ್ ಇಂದ ಇಲ್ಲಿ ಅಲ್ಲೆಲ್ಲೋ ಪ್ಲಗ್ ಹಾಕ್ಬಿಟ್ಟು ಅಲ್ಲಿಂದ ಇಲ್ಲಿ ಎಳ್ಕೊಂಡ್ ಬಂದು ಇಲ್ಲಿ ಇಟ್ಬಿಟ್ಟು ಇಲ್ಲಿ ರಿಂಗ್ ಲೈಟ್ ಹಾಕ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ವಿ. ಅದು ನೋಡಿ ಪಾಪ ನಮ್ಮಪ್ಪ ಅಯ್ಯೋ ಅಷ್ಟೊಂದ್ ಕಷ್ಟ ಪಡ್ತಾವ್ರೆ ಅಂತ ಹೇಳ್ಬಿಟ್ಟು ಇದನ್ನ ಹಾಕಿಸ್ಕೊಡ್ತು. ಇಲ್ಲಿ ಲೈಟ್ ಹಾಕೊಂಡು ಇಲ್ಲ ವಿಡಿಯೋ ಮಾಡ್ತಿದ್ವಿ, ಇಲ್ಲೇ ಮಾಡೋ ತರ ಮಾಡಿಸ್ಕೊಡ್ತು. ಆ ಕಡೆ ಅಡ್ಗೆ ಮಾಡಕ್ಕೆ ಅಡ್ಗೆ ಒಲೆ ಕಡೆಯಿಂದ ಇದೆಲ್ಲ ಕಡ್ಪಕಲ್ಲು ಮತ್ತೆ ಸೆಂಟ್ರಲ್ ಸ್ಟ್ರೆಂತ್ ಪಾಯಿಂಟ್ ಏನೋ ಮಾಡ್ತಾರಲ್ಲ ಆ ಥರ ಸಿಮೆಂಟ್ ಹಾಕೋರೆ. ಈ ಕಡೆ ಅಲ್ಲಿಂದ ಈ ಕಡೆಗೆ ಬಂದರೆ
ಇಲ್ಲಿ ಸಿಮೆಂಟ್ ನೆಲ. ಸಿಮೆಂಟ್ ನೆಲ ಇದು. ಯಾಕೆ ಗೊತ್ತಾ ಈ ತರ ಮಾಡಿರೋದು? ನಿಮ್ಗೆ ಗೊತ್ತಾ? ಹೇಳಿ ನೀನ್ ನೋಡ, ನಿಂಗೆ ಗೊತ್ತಿರೋದು ಹೇಳು. ಅಲ್ಲಿ ಒಲೆಲಿ ಅಡ್ಗೆ ಮಾಡ್ತಾರಲ್ವಾ, ಅದು ಪಾತ್ರೆ ಏನಾದ್ರು ಇಟ್ಟಾಗ ಮಸೀದ್ ಹಾಕಿದಾಗ ಇದು ಇಲ್ಕೆ ಎಲ್ಲ ಹಾಕಿಡ್ತಾರೆ, ಆದ್ರೂ ಚಿಕ್ಕ ಪುಟ್ಟ ಬಸಿ ಆಗ್ತಾ ಇರುತ್ತೆ. ಈ ತರ ಸಿಮೆಂಟ್ ಮೇಲೆ ಆದ್ರೆ ಸ್ವಲ್ಪ ಜಾಸ್ತಿ ಕಾಣಿಸುತ್ತೆ, ಆ ಕಟ್ಟೋ ಬಂಡೆ ಮೇಲೆ ಆದ್ರೆ ಅಷ್ಟೊಂದು ಕಾಣಿಸಲ್ಲ. ಆ ಕಾಲಕ್ಕೆ ಆ ತರ ಐಡಿಯಾ ಮಾಡೋರೆ. ಆಮೇಲೆ ನಮ್ಮನೆ ಟಾಪ್ ತೋರಿಸ್ತೀನಿ ಯಾವ ತರ ಅಂದ್ರೆ, ಇದು ತೆಂಗಿನ ತೀರು ಹಾಕಿ ಮಧ್ಯೆ ರಿಪೀಸೇನ ಹಾಕಿ ಮೇಲೆ ಕಡ್ಪಕ್ಕಲ್ಲಿ ಹಾಕಿರೋದು. ಇದು ಈ ತರ ನಮ್ಮ ಮನೆ ಇರೋದು. ಈಗ ರೂಮ್ಗೋಣ. ರೂಮಲ್ಲಿ ನಾನು ಹೇಳೋದಿದ್ದೆ, ನೀವು ವಿಡಿಯೋ ಮಾಡಿ. ಈಗ ಅವರ ಡಿಪಾರ್ಟ್ಮೆಂಟ್ ಮುಗೀತು, ಅಡುಗೆ ಮನೆ. ಈಗ ರೂಮಲ್ಲಿ ನಾನು ಹೇಳ್ತೀನಿ ಬನ್ನಿ. ಸ್ವಲ್ಪ ರೂಮಲ್ಲಿ ಸೀದಾ ಇದು ಬೀರು. ಅದೇ ಹೇಳದ್ವಲ್ಲ ಆಗಲೇ, ಏನೋ ನಮ್ಮ ಶ್ರೀಮತಿಯವರು ಮದುವೆಯಾಗಿ ಹೊಸ್ದಾಗಿ ಬಂದಾಗ ನಮ್ಮ ಮನೆಗೆ ಬಂದಾಗ ತಂದಿರುವಂಥ ವಸ್ತು ಅಂತ ಟಿವಿ ಒಂದು ತಗೊಬಂದ್ವಿ. ಆಮೇಲೆ ಬೀರು, ಮೇನು ಬಟ್ಟೆಗಳು ಇಡೋದಕ್ಕೆಲ್ಲ ಬೇಕಲ್ವಾ, ಅವಾಗ ಬೀರು ಇರಲಿಲ್ಲ, ಹಳೆ ಟ್ರಂಕ್ಗಳು ಇದ್ದಿದ್ದು ಮನೇಲಿ. ಬೀರು ತೊಗೊಂಡಿದ್ದು ಹೊಸ ಅದು. ಆಮೇಲೆ ಟಿವಿ ನೋಡೋದಕ್ಕೆ ಟಿವಿ ಇರಲಿಲ್ಲ ನಮ್ಮಲ್ಲಿ, ಹಾಗೆ ಟಿವಿನೂ ತಗೊಂಡ್ವಿ. ಹಾಗೆ ಅಂದ್ರೆ ಇರು ಒಂದು ಏನ್ ಖುಷಿ ವಿಷಯ ಗೊತ್ತಾ, ಒಂದು ಮದ್ವೆ ಆಗಿ ಬಂದಿರೋಂತ ಹೆಣ್ಮಗಳು ಬೇರೆಯವ್ರ ಮನೆಗೆ ಹೋಗಿ ಟಿವಿ ನೋಡ್ಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಮಾವ ನನ್ಗೋಸ್ಕರ ನಮ್ಮ ಮನೆ ಹೆಣ್ಮಗಳು ನಮ್ಮ ಮನೇಲೆ ಟಿವಿ ನೋಡ್ಬೇಕು ಅಂತ ಹೇಳಿ ಟಿವಿ ಮತ್ತೆ ಇಡೋದಕ್ಕೆ ಬಟ್ಟೆ ಅಂತ ಹೇಳ್ಬಿಟ್ಟು ಬಟ್ಟೆ ಇಡೋದಕ್ಕೆ ಅಂತ ಹೇಳಿ ಬೀರು ಎರಡು ತಂದ್ಕೊಟ್ರು. ಆಮೇಲೆ ಇದು ಮೇಲೆ ಕಾಣಿಸುತ್ತಾ? ಹಾ ಕಾಣಿಸ್ತೈತೆ. ಇದು ನೋಡ್ರಿ, ಅದು ತೊಟ್ಲು. ಆ ತೊಟ್ಲು ವಿಶೇಷ ಏನು ಗೊತ್ತಾ? ಆ ತೊಟ್ಲು ವಿಶೇಷ ತುಂಬಾ ವಿಶೇಷ. ಆ ತೊಟ್ಲು ಅದಕ್ಕೆ ಅಲ್ಲೇ ಎತ್ತಿಟ್ಟಿದ್ದೀನಿ, ಅಲ್ಲಿ ಮೇಲೆ ಇರ್ಲಿ ಅಂತ. ಅದು ಸ್ವಲ್ಪ ಎಲ್ಲ ಇದಾಗಿದೆ, ಪೇಂಟ್ ಮಾಡಿಸಿ ಆದ್ರೂ ಎತ್ತಿಟ್ಕೋತೀನಿ. ಆ ತೊಟ್ಲು ವಿಶೇಷ. ಮೊದಲನೇ ಸಲ ನಾನು ಹುಟ್ಟಿ ಬೆಳೆದಿರೋ ಅಂತ ತೊಟ್ಲು ಅದೇ. ನಾನು ಫಸ್ಟ್ ಬೆಳೆದಿದ್ದು ಅದೇ ತೊಟ್ಲಲ್ಲಿ. ಅದಾದ್ಮೇಲೆ ಲಾಸ್ಟ್ಗೆ ಬೆಳೆದಿರೋದು ಯಾರು ಗೊತ್ತಾ? ಆ ತೊಟ್ಲಲ್ಲಿ ನಮ್ ಜಾಣೆ ಮಗಳು ನೋಡ್ರಿ. ಫಸ್ಟ್ ಆ ತೊಟ್ಲಲ್ಲಿ ಬೆಳೆದಿದ್ದು ಅಪ್ಪ, ಲಾಸ್ಟ್ ಅಲ್ಲಿ ಮಕ್ಕಳು. ಎಷ್ಟು ವರ್ಷ ವ್ಯತ್ಯಾಸ ಇದೆ, 40 ವರ್ಷ ಮೇಲೆ ವ್ಯತ್ಯಾಸ ಇದೆ. ಅಂದ್ರೆ ಅವಾಗ ಆ ತೊಟ್ಲು ಬಗ್ಗೆ ಹೇಳ್ಬೇಕು ಅಂದ್ರೆ, ಆ ತೊಟ್ಲು ತುಂಬಾ ನಾನು ಬೆಳೆದ್ಮೇಲೆ ನನ್ನ ತಮ್ಮ, ಆಮೇಲೆ ನಮ್ ರಿಲೇಟಿವ್ಸ್ ಅಲ್ಲಿ ಬೇರೆ ಯಾರಿಗಾರ ಡೆಲಿವರಿ ಆದ್ರೂ ತೊಟ್ಲು ಕೊಟ್ರಿ ಅಂತ ತೊಟ್ಲಿಸ್ಕೊಂಡು ಹೋಗೋರು ತುಂಬಾ ಜನ ಅದೇ ತರ ಬೆಳೆದಿದ್ದಾರೆ. ಆ ತೊಟ್ಲಲ್ಲಿ ಅದೇ ತೊಟ್ಲಲ್ಲೇ ಬೆಳೆದಿದ್ದು ತುಂಬಾ ಹಳ್ಳಿ ಕಡೆ ಎಲ್ಲ ಹಂಗೆ. ತೊಟ್ಲಿಲ್ಲ ಅಂದ್ರೆ ಮನೆ ಮನೆಗೂ ಯಾರು ತೊಟ್ಲು ತಗೋಬರ್ತಾ ಇರ್ಲಿಲ್ಲ. ಈ ತರ ಬಟ್ಟೆ ಕಟ್ಟಿ ತಗೋ ತೊಟ್ಲು ಏನೋ ಇದ್ವು ಅವೆಲ್ಲ, ಹಗ್ಗ ಹಾಕಿ ಜಂತೆ ಕಟ್ಬಿಟ್ಟು. ಇದು ಸ್ಟ್ಯಾಂಡ್ ತೊಟ್ಲು. ಸ್ಟ್ಯಾಂಡ್ ತೊಟ್ಲು ಒಂದ್ ಸ್ವಲ್ಪ ಸ್ಟ್ಯಾಂಡರ್ಡ್ ಒಂಥರ ಸ್ಟ್ಯಾಂಡ್ ತೊಟ್ಲು ಇದ್ದಿದ್ದು. ಸ್ಟ್ಯಾಂಡ್ ಹಾಕಿ ನಿಲ್ಲಿಸಿ ಈ ತರ ಇದೆಯಲ್ಲ, ಆ ತರದ್ದು. ಎಲ್ಲಾರು ತುಂಬಾ ಜನ ಇಸ್ಕೊಂಡು ಹೋಗೋರು. ಅದ್ರಲ್ಲಿ ತುಂಬಾ ಜನ ಮಕ್ಕಳು ಬೆಳೆದವ್ರೆ. ಎಲ್ರು ತುಂಬಾ ಆರೋಗ್ಯವಾಗಿ ತುಂಬಾ ಚೆನ್ನಾಗಿ ಬೆಳೆದಿದ್ದಾರೆ. ಎಲ್ರು ತುಂಬಾ ಚೆನ್ನಾಗಿ ಬೆಳೆದಿದ್ದಾರೆ. ಕೊನೆಯಲ್ಲಿ ನಮ್ಮ ಜಾಣಿ ಮಗಳು ಬೆಳೆದಿರೋದು. ಆ ನೆನಪಿಗೋಸ್ಕರ ಆ ತೊಟ್ಲು ಹಾಗೆ ಎತ್ತಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಪೇಂಟ್ ಎಲ್ಲ ಮಾಡ್ತೀವಿ ಹಾಗೆ. ಆಮೇಲೆ ಇಲ್ಲಿ ಸೂಟ್ ಕೇಸ್ ತೋರಿಸ್ತೀನಿ. ಸೂಟ್ ಕೇಸ್ ಕಾಣ್ತಿದ್ಯಾ? ಕಾಣಿಸ್ತಾ ಇದೆ. ತುಂಬಾ ಹಳೆ ಸೂಟ್ ಕೇಸ್ ಅದು. ಆ ಸೂಟ್ ಕೇಸಲ್ಲಿ ತುಂಬಾ ನೆನಪುಗಳಿದೆ, ಮೆಮೊರಿಗಳಿದ್ದಾವೆ. ನಾವು ಅಪ್ಪ ಅಮ್ಮನ ಮದುವೆದು ಆಲ್ಬಂಬು, ಮತ್ತೆ ಆಮೇಲೆ ನಮ್ಮ ಅಮ್ಮ ತೀರ್ಕೊಳ್ಳೋ ಟೈಮಲ್ಲಿ ಅವ್ರ ತಲೆದಿಂಬ ಹತ್ರ ಒಂದು ಪರ್ಸ್ ಇತ್ತು. ಆ ಪರ್ಸಲ್ಲಿ ಸ್ವಲ್ಪ ಚಿಲ್ಲರೆ ಕಾಸೇನ ಇಟ್ಕೊಂಡಿದ್ರು ಆ ಪರ್ಸು. ಮತ್ತು ನಾನು ಮ್ಯಾಗ್ಝಿನಲ್ಲಿ ಬರೆದಾಗ ಅವು ಪ್ರಿಂಟ್ ಆಗಿ ಪಬ್ಲಿಷ್ ಆಗಿರೋವಂಥದ್ದು ಒಂದು ಫೈಲ್ ಮಾಡಿಟ್ಟಿದ್ದೀನಿ. ಆ ಫೈಲು ಇನ್ನೂ ಕೆಲವೊಂದು ನೆನಪುಗಳಿದ್ದಾವೆ ಅಲ್ಲಿರಲಿ. ನಂದು ಫಸ್ಟ್ ಟೈಮು ಆ್ಯಂಡ್ರಾಯ್ಡ್ ಮೊಬೈಲ್ ಇತ್ತಲ್ಲ, ಫಸ್ಟ್ ತಗೊಂಡಿರೋಂಥ ಆ್ಯಂಡ್ರಾಯ್ಡ್ ಮೊಬೈಲ್. ಆ ಮೊಬೈಲು ಹಾಳಾಗಿತ್ತು, ಅದೆಲ್ಲ ಬಿಡ್ದು ಹೊಡೆದೋಗಿ. ಆದರೂ ಅದು ಹಾಗೆ ಎತ್ತಿಟ್ಟಿದ್ದೀನಿ, ಸೂಟ್ ಕೇಸಲ್ಲಿದೆ. ತುಂಬಾ ಮೆಮೊರಿ ಇದೆ. ನನ್ಗಿಂತ ಜಾಸ್ತಿ ನಮ್ಮ ಮನೆಯವರೇ ಮೆಮೊರಿ ತುಂಬಾ ಚೆನ್ನಾಗಿ ನನಗೆ ಮೆಮೊರಿಗಳನ್ನ ಕೂಡಿಡೋದು ಒಂದು ಇಷ್ಟ. ಆದ್ರೆ ನಮ್ಮ ಮನೆಯವ್ರಿಗೆ ಬೈತಾ ಇರ್ತಾರೆ ನಮ್ಮ ಶ್ರೀಮತಿ ಅವರು, ನಿಮ್ಗೊಂದು ಮನೆನೇ ಬೇಕು, ಎಲ್ಲ ಈ ಕಸ ಒಟ್ಕತ್ತೀಯ, ಕಸ ತುಂಬ್ಕತ್ತೀಯ. ಏನೋ ಫಸ್ಟ್ ಚೆನ್ನಾಗಿರೋದು ಒಂದು ಆತರ ಓಕೆ, ಪ್ರತಿಯೊಂದು ಮೆಮೊರಿ ಅಂತ ಎತ್ತಿಡೋಕ್ ಹೋಗ್ತಾರಲ್ವಾ, ಅವಾಗ ಬೇಜಾರಾಗ್ಬಿಡುತ್ತೆ. ಆಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ಕಾಣಿಸ್ತಿದ್ಯಾ? ಇದು ನಮ್ಮ ಜಾಣೆ ಮಗಳ ವಾಕರ್ ಅದನ್ನು ಸಹ ಇಲ್ಲಿ ಎತ್ತಿಟ್ಟಿದೀವಿ. ವಾಕರ್ ಇದು ಬಂದ್ಬಿಟ್ಟು ತೊಟ್ಲದು ಅದ್ಮೇಲೆ ಐತಲ್ಲ ತೊಟ್ಲದೆ, ಅದು ಸ್ಟ್ಯಾಂಡ್ ಈ ತರ ಬರುತ್ತೆ ತೊಟ್ಲದು. ಬೀರು ಮತ್ತೆ ಏನದು ತೊಟ್ಲು, ಸೂಟ್ ಕೇಸು ಇದೆಲ್ಲ ಆಯ್ತಲ್ವಾ. ಬೀರು ಒಳಗಡೆ ತುಂಬಾ ಅಮೂಲ್ಯವಾದ ವಸ್ತು ಇದೆ. ಬೀರು ಒಳಗಡೆ ಏನಿದೆ ಅಂತ ಆಮೇಲೆ ಹೇಳ್ತೀವಿ. ಈಗ ನಮ್ಮ ಮನೆ ಕಿಟಕಿ, ನಮ್ಮ ರೂಮಿಂದು ಕಿಟಕಿ ತೋರಿಸ್ತೀವಿ ನೋಡ್ರಿ. ಇದು ನಮ್ಮ ರೂಮಿನ ಕಿಟಕಿ. ತುಂಬಾ ದೊಡ್ಡದಾಗಿದೆ ಅಲ್ವಾ ಕಿಟಕಿ. ಆ ಕಿಟಕಿಲಿ ಗಾಳಿನೂ ಬರ್ತಿರ್ಲಿಲ್ಲ, ಬೆಳಕು ಬರ್ತಿರ್ಲಿಲ್ಲ. ನಮ್ ಜಾಣೆ ಮಗಳು ಹೇಳ್ತಿದ್ವು ಹಳೆ ಮನೆ ಕಟ್ಬೇಕಾದ್ರೆ ಹೋದಾಗ, ಅಲ್ಲೆಲ್ಲ ನೋಡ್ಬಿಡೋಳು ಹೊಸ ಮನೆ ಕಿಟಕಿ ಇಟ್ಟಿದ್ವಲ್ಲ ಅವಾಗ, ಎಷ್ಟು ಚೆನ್ನಾಗಿದೆ, ಎಷ್ಟು ದೊಡ್ಡ ಕಿಟಕಿ ಇಲ್ಲಿ ಅಂತಂದ್ರೆ. ಇಲ್ಲಿ ಚಿಕ್ಕ ಕಿಟಕಿ, ಗಾಳಿ ಬೆಳಕು ಏನು ಬರ್ತಿರ್ಲಿಲ್ಲ. ಬೇಸಿಗೆ ಬಂದಂತೂ ಸಿಗಾಪಟ್ಟೆ, ಯಾವಾಗ್ಲೂ ಸೆಕೆ ಫ್ಯಾನ್ ಹಾಕ್ತಾನೆ ಇರ್ಬೇಕಿತ್ತು ಇಲ್ಲಿ. ಅಷ್ಟು ಕರೆಂಟ್ ಹೋದ್ರೆ ಯಾಕಪ್ಪ ಹೋಯ್ತು ಅನ್ಸ್ಬಿಡೋದು. ಸೆಕೆ. ಅದು ಕಿಟಕಿ ಆಯ್ತು. ಆಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ
ಇಲ್ಲೆಲ್ಲ ಹಳೇ ಸಾಮಾನು ಟ್ರಂಕು ಏನೇನೋ ಇದೆ. ಈ ಟ್ರಂಕಲ್ಲೆಲ್ಲ ಸ್ವಲ್ಪ ಹಳೇದಿದ್ದಾವೆ, ಹಳೆ ಕಬ್ಬಿಣದ ಸಾಮಾನು ಎಲ್ಲವೇ. ಇಲ್ಲೆಲ್ಲ ನಮ್ಮ ಅಜ್ಜಿ ಏನೋ ಚೀಲ ಒಂದಿಷ್ಟು ಏನೇನೋ ಇಕ್ಕಿದೆ. ಮುಂಚೆ ಈ ಜಾಗದಲ್ಲೆಲ್ಲ ನಾವು ಏನು ಹೇಳು ಮೂಟೆಗಳು, ರಾಗಿ ಮೂಟೆ, ಅಕ್ಕಿ ಮೂಟೆ, ಅಡಕೆ ಮೂಟೆ, ಕಡಲೆಕಾಯಿ ಮೂಟೆ, ಮತ್ತೆ ನಮ್ಮ ಜಾನೆ ಮಗಳದ್ದು ಏನದು ಗೊಂಬೆಗಳು, ಕಾಯಿಸ್ತು ಚೀಲಗಳು, ಆಮೇಲೆ ಬೆಡ್ಶೀಟು, ತಲೆ ಮೇಲೆ ದೊಡ್ಡ ಹೆಚ್ಚಾಗಿರೋ ಅಂತ ಎಕ್ಸ್ಟ್ರಾ ಯಾರೋ ಗೆಸ್ಟ್ ಬಂದಿರ್ಲಿ ಅಂತ ಅವನ್ನೆಲ್ಲ ಚೀಲದಲ್ಲಿ ಕಟ್ಟಿ ಇಟ್ಕೊಂಡಿದ್ವಿ. ಇಷ್ಟು ಚೀಲ, ಇಷ್ಟು ಚೀಲ. ಆಮೇಲೆ ಇಲ್ಲಿಂದ ಈ ಕಡೆಗೆ ಮಂಚ, ಹಿಂಗ್ ಮಂಚ ಹಾಕೊಂಡಿದ್ವಿ. ಅಲ್ಲೆಲ್ಲ ನೋಡಿದ್ರಲ್ಲ, ಅದೇ ನಮ್ಮ ಸ್ಟೋರ್ ರೂಮು. ಆಗ ಒಂದು ಕಾಲದಲ್ಲಿ ಅಲ್ಲೆಲ್ಲ ಮೂಟೆ ಪಾಠ ಏನೋ ಇಕ್ತಿದ್ವಿ. ಆಮೇಲೆ ಇಲ್ಲಿ ಮಳೆಗಳು ಹೊಡೆದವಲ್ಲ, ಅಲ್ಲೇನಾದರೂ ನೇತಾಕಂತ ಇದ್ವಿ. ಆಮೇಲೆ ಇದು ಹಗ್ಗ ಕಟ್ಟೈತಲ್ಲ, ಇಲ್ಲಿ ಟವಲ್ಲು ಅಂಥವೇನಾದರೂ ಹಾಕೋದು. ಅದ್ರ ಮೇಲೆ ಸೆಲ್ಫ್ ಕಾಣ್ತಾ ಇತ್ತು ನೋಡ್ರಿ. ಇದು ಸೆಲ್ಫ್ ಥರನೇ, ಸೆಲ್ಫ್ ಅಲ್ಲ ಅಂತ ಹೇಳೋಕ್ಕಾಗಲ್ಲ. ಆ ಕಾಲದಲ್ಲಿ ಹಿಂಗೆ ಇರ್ತಿದ್ದೆ, ಅದು ಫಿನಿಶಿಂಗ್ ಏನೂ ಇರಲಿಲ್ಲ, ಕಡಪಾಕಲ್ಲಿ ಇಕ್ಕಿದ್ದು. ಇದು ಬಂದುಬಿಟ್ಟು ಏನೋ ನಾವು ರಿಂಗ್ ಲೈಟ್ ತರಿಸಿರೋದೇನೋ ಇದು, ಆ ರಿಂಗ್ ಲೈಟು. ಮತ್ತು ಮೇಲೆ ಏನೋ ಇದೆ, ಅದು ಆಮೇಲೆ ನೋಡೋಣ. ಚೀಲ ಅದು ನಮ್ಮ ಜಾಣೆ ಮಗಳು ಬೋರ್ಡು. ನಮ್ಮ ಅಜ್ಜಿ ಏನೋ ಚಾಪೆ ಇಟ್ಕೊಂಡಿದೆ. ರಿಂಗ್ ಲೈಟ್ ಎಲ್ಲ ಇದಾವೆ ನೋಡ್ರಿ. ಇಲ್ಲಿ ಇಟ್ಕೋ, ಇಲ್ಲಿ ಒಂದು ನಿಮಿಷ ಇದನ್ನು ತಗೋತೀನಿ. ಸ್ಲೇಟು, ಈ ಸ್ಲೇಟ್ ಬಗ್ಗೆ ಹೇಳಲೇಬೇಕು. ನಮ್ಮ ಜಾಣೆ ಮಗಳು ಮೊದಲನೇ ಸಲ ಈ ABCD ಅಕ್ಷರ ತಿದ್ದೋದು. ಫಸ್ಟ್ ಅಕ್ಷರ ಗೀಚಿದ್ದು, ಸುಮ್ಮನೆ ಹೆಂಗ್ ಬೇಕು ಹಂಗೆ ಗೀಚ್ತಾ ಇದ್ಲು. ಆಮೇಲೆ ಅಕ್ಷರ, ಅವ್ರಮ್ಮ ಅಕ್ಷರ ತಿದ್ಸಿದ್ದು ಇದ್ರಲ್ಲಿ ಕೈ ಇಟ್ಕೊಂಡು. ಇದೇ ಸ್ಲೇಟು, ತುಂಬ ಮೆಮೊರಿ ಇರುವಂಥ ಸ್ಲೇಟು. ಈ ಸ್ಲೇಟ್ನು ತಗೊಂಡೋಗ್ತೀವಿ ನಮ್ಮ ಮನೆಗೆ. ಈಗ ಹೋಗ್ಬೇಕಾದ್ರೆ ಎತ್ತಿಟ್ಕೋತೀವಿ. ಮೆಮೊರಿ, ನೆನಪು ಕೂಡಿಡೋದು ನಂಗೆ ತುಂಬ ಇಷ್ಟ. ಅದಕ್ಕೆ ತುಂಬ ವಸ್ತುಗಳು ಕೂಡಿಟ್ಟಿದ್ದೀನಿ, ಇದೇ ಥರ ಇದ್ದಾವೆ. ನಮ್ಮ ಮನೇಲಿ ಬೈತಾ ಇರ್ತಾರೆ ಯಾವಾಗಲೂ, ಕಡ್ಡಿ ಕಸ ಎಲ್ಲ ತುಂಬ್ಕೊತಾ ಇರ್ತೀಯ, ಒಂದು ದೊಡ್ಡ ಮನೆಯೇ ಆದರೂ ಸಾಕಾಗಲ್ಲ ಅಂತ. ಅದು ಇದು ತುಂಬ ನೆನಪಿರುವಂಥದ್ದು. ನಮ್ಮ ಮಗಳ ಬ್ಯಾಗ್ ಇದು. ಬ್ಯಾಗಲ್ಲಿ ಒಂದಷ್ಟು ಏನೋ ಇಟ್ಕೊಂಡಿದ್ದಾರೆ. ಇದು ಸ್ವಲ್ಪ ಕ್ಲೀನ್ ಮಾಡಿ ತಗೊಂಡೋಗ್ಬೇಕು. ಸೆಲ್ಫ್ ತೋರಿಸಿದ್ದಾಯ್ತಲ್ಲ, ಹಿಂದೆ ಏನೋ ಒಂದು ಕಾಣಿಸ್ತು. ತಗೋ ಇಲ್ಲಿ, ಇಲ್ಲಿ ತೋರಿಸ್ತೀನಿ. ಎಷ್ಟು ಭಾರ ಆಯ್ತಿದ್ದು, ಎತ್ಕೋತೀನಿ. ಇದು ದೀಪದ ಕಂಬ, ದೀಪದ ಕಂಬನ ಏನೇ ಹೇಳ್ತಾರೆ, ದೀಪದ ಕಂಬ. ಇದಿಟ್ಬಿಟ್ಟು ಇದ್ರ ಮೇಲೆ ಸಗಣಿ ಇಟ್ಟು, ಆಮೇಲೆ ಮಣ್ಣಿನ ದೀಪ ಇಟ್ಟು, ಅದಕ್ಕೆ ಅಷ್ಟ ಕುಂಕುಮ ಹೂವು ಎಲ್ಲ ಇಟ್ಟು, ಇದಕ್ಕೆಲ್ಲ ಹೂವು ಸುತ್ತಿ ದೀಪ ಹಚ್ತಿದ್ರು ಹಳೆಯ ಕಾಲದಲ್ಲಿ, ನಮ್ಮ ಅಜ್ಜಿಯವ್ರ ಕಾಲದಲ್ಲಿ. ತುಂಬಾನೇ ನನ್ ಮದ್ವೆ ಆದ ಹೊಸದ್ರಲ್ಲೂ ಹಚ್ಚಿದೀವಿ ಇದ್ರ ಮೇಲೆ ದೀಪನ. ಈ ತರ ದೀಪದ ಕಂಬ ಮಾಡಿಸಿ ದೀಪ ಹಚ್ಬೇಕು ಅಂತ ನಂಗೆ ಇಷ್ಟ. ನಮ್ಮ ಹೊಸ ಮನೇಲಿ ಮಾಡ್ಸೋಣ, ಮರದಲ್ಲಿ ಒಂದು ಮಾಡಿಸ್ಬೇಕು ಡಿಸೈನ್ ಆಗಿ. ಯಾರು ಮಾಡ್ಕೊಡೋರು ಆತರ ಕಾರ್ಪೆಂಟರ್ ಸಿಕ್ಕಿಲ್ಲ. ನಾನೇ ಹೇಳೋಣ ಅಂತಿದ್ದೆ, ನೀನೇ ಹೇಳ್ಬಿಟ್ಟೆ. ಮಾಡ್ಸತ್ತಿದ್ರೆ ಚಂದ ಅದು. ಹೌದು. ಈಗೆಲ್ಲ ಏನೋ ಜೋಡಿ ದೀಪ ಹಚ್ಬೇಕು ಅಂತ ಏನೋ ಇತ್ತಳೆವ, ಆದ್ರೆ ಮಣ್ಣಿನ ದೀಪ ತುಂಬಾ ಶ್ರೇಷ್ಠ ಅಂತೆ. ಹಳೆ ಕಾಲದಲ್ಲೆಲ್ಲ ಈ ತರ ದೀಪದ ಕಂಬ ಇದ್ರ ಮೇಲೆನೆ ದೀಪ ಹಚ್ತಿದ್ದು, ಮಣ್ಣಿನ ದೀಪ ಹಚ್ತಿದ್ರು. ನಾವು ಚಾಮುಂಡೇಶ್ವರಿ ಕತೆ ಓದ್ತಾ ಇದ್ವಲ್ಲ, ಆ ಟೈಮಲ್ಲಿ ಇದಕ್ಕೆ ಪೂಜೆ ಇಟ್ಬಿಟ್ಟು, ಇದ್ರ ಮೇಲೆ ದೀಪ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ವಿ. ಅಂದ್ರೆ ನನ್ ಮದ್ವೆ ಆಗಿ 1 ವರ್ಷನ 2 ವರ್ಷನ ಆತರ ಮಾಡಿದ್ವಿ. ಆಮೇಲೆ ದೀಪಾಲೆ ಕಂಬನ ಏನಂತಾರೆ, ಆಗ ಅವನ್ ಇಟ್ಟಿದ್ವಿ. ಇದು ಹಳೇ ನಮ್ಮ ಅಜ್ಜ ಅಜ್ಜಿ ಕಾಲದ ಆಸ್ತಿ ಇದು. ನಾನು ಅದ್ ನೋಡ್ತಿದ್ದಂಗ ಅಂದ್ಕೊಂಡೆ, ನಾವು ಒಂದ್ ಮಾಡಿಸ್ಬೇಕಾತರ ಅಂತ. ದೀಪದ ಕಂಬ, ದೀಪ ಇಲ್ಲ, ಮಣ್ಣಿನ ದೀಪ. ನಾವ್ ಈ ಮನೇಲಿ ಇದ್ದಾಗ ಇದ್ರಲ್ಲೇ ದೀಪ ಹಚ್ಚುತ್ತಾ ಇದ್ವಿ. ದೀಪ, ಮಣ್ಣಿನ ದೀಪ ಇಲ್ಲ ಐತಿದ್ರು. ನಮ್ಮ ಮೇಡಮ್ ಅವ್ರೇನೋ ನೋಡ್ತಾವ್ರೆ. ನಂದು ಏನೋ ಟೈಲರಿಂಗ್ ಮೆಟೀರಿಯಲ್. ಅವ್ರದ್ದು ಮಿಷಿನ್ ಇದೆ ನೋಡ್ರಿ. ಅಂದ್ರೆ ಇದು ಟೈಲರಿಂಗ್ ಮಿಷಿನ್ ಅಲ್ಲ, ಟೈಲರಿಂಗ್ ಮಿಷಿನ್, ಬಟ್ಟೆ ಹೊಲಿಯೋದು. ನಮ್ಮ ಮನೆಗೆ ತಗೊಂಡೋಗಿದ್ದೀವಿ. ಇದು ಜಿಗ್ಜಾಗು, ಅಂದ್ರೆ ಇಲ್ಲೈತ್ ನೋಡ್ರಿ ದಾರ, ಜಿಗ್ಜಾಗ್ದು ಥ್ರೆಡ್ ಏನ್ ಹೇಳ್ತಾರೆ ಅದು ಜಿಗ್ಜಾಗ್ ಮಿಷಿನ್. ಇದು ಮುಂಚೆ ಎಲ್ಲ ಏನ್ ಗೊತ್ತಾ, ಜಿಗ್ಜಾಗ್ ಮಿಷಿನ್ಗೆ ಸೀರೆ ಇರುತ್ತಲ್ವಾ, ಸೀರೆ ಕಲರ್ ಅಡೆ ದಾರ ಹಾಕ್ಬಿಟ್ಟು ಜಿಗ್ಜಾಗ್ ಮಾಡ್ಬೇಕಿತ್ತು. ಅವಾಗ ಕೆಳಗಡೆ ಟೆನ್ಷನ್ಗೂ ದಾರ ಚೇಂಜ್ ಮಾಡ್ಬೇಕಿತ್ತು, ಮೇಲ್ಗಡೆನು. ಒಂದ್ ಸೀರೆಗೆ ಎಷ್ಟಾಯ್ತು, 5 ನಿಮಿಷಕ್ಕೆ ಜಿಗ್ಜಾಗ್ ಮಾಡ್ಬಿಡ್ಬೋದು. ಅದು ಕಲರ್ ಎಲ್ಲ ಮ್ಯಾಚ್ ಮಾಡಿ ಹಾಕಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ತರ ಏನೋ ನೂಲ್ ತರ ಇರುತ್ತೆ ಇದು. ಅದೊಂಥರ ತಂತಿ ತರ, ರೇಷ್ಮೆ ತಂತಿ ತರ ಅಲ್ಲ. ಅದಾದ್ರೆ ಯಾವ ಸ್ಯಾರಿಗೆ ಬೇಕಾದ್ರೂ ಹಾಕೋದು, ಎಲ್ಲ ಸರಿಗೂ ಅದೇ. ಅದರಿಂದ ಅದಕ್ಕೋಸ್ಕರ ಅದೇ ಹಾಕ್ಬಿಟ್ಟು ಜಿಗ್ಜಾಗ್ ಮಾಡ್ತೀವಿ ಇವಾಗ. ಮುಂಚೆ ಎಲ್ಲ ಹಂಗೆ ಮಾಡ್ತಾ ಇದ್ವಿ. ಇದು ನೋಡಿದ್ರಿ ಅಲ್ವಾ ಟೈಲರಿಂಗ್ ಮಿಷಿನು. ಅಲ್ಲಿ ನಮ್ಮ ಶ್ರೀಮತಿ ಅವರೇನೋ ನೋಡ್ತಾರೆ ಗೂಡಲ್ಲಿ. ಮಗಳದಿನ್ನು ಏನೇನೋ ಎಲ್ಲ ಇಲ್ಲೇ ಐತೆ ಅಂತ ನೋಡ್ತಾ ಇದ್ದೀನಿ. ಅದು ಪ್ಲೇಟ್ಗಳಿದಾವೆ, ಅಲ್ಲಿ ತಗೋ ಪ್ಲೇಟ್ನ ಎತ್ಕೋ. ಇದು ಪಿಂಗಾಣಿ ಪ್ಲೇಟ್ ಏನಂತಾರೆ. ನಾವು ವಿಡಿಯೋ ಮಾಡೋದಕ್ಕೆ ಅಂತ ತರಿಸಿದಂತ ಪ್ಲೇಟ್ಗಳು, ತಗೊಬಂದಿದ್ದಂತ ಪ್ಲೇಟು. ಬ್ಲಾಗ್ ಮಾಡುವಾಗ ರೆಸಿಪಿ ಬ್ಲಾಗ್ ಅಷ್ಟೊಂದು ಮಾಡ್ತಾ ಇರ್ಲಿಲ್ಲ, ರೆಸಿಪಿ ಮಾಡ್ಬೇಕಾದ್ರೆ ಅದಕ್ಕೆ ಸರ್ವ್ ಮಾಡ್ತಾ ಇದ್ದೆ ಪ್ಲೇಟ್ ಅಲ್ಲಿ ಇಟ್ಟು ಎಲ್ಲ. ಒಂದು ವೈಟ್ ಪ್ಲೈನ್ ಇದೆ, ಇದು ಸ್ವಲ್ಪ ಡಿಸೈನ್ ಇದೆ. ನನ್ನ ಮಗಳೆಲ್ಲ ಏನೇನೋ ತುಂಬಿಟ್ಟವಳೆ. ಆಮೇಲೆ ಈ ಗೂಡಲ್ಲಿ ಇನ್ನೂ ಏನೋ ಇದಾವೆ ನೋಡ್ರಿ, ಎಣ್ಣೆ ಕುಡಿಯೋ ಲೋಟ,
ಚಿಯರ್ಸ್ ಗಾಜಿನ ಲೋಟ. ಅದೇ ಇವರು ದೀಪ ಏನೋ ದೇವ್ರ ಮುಂದೆನೋ ದೇವ್ರ ಮುಂದೆ ಗಾಜಿನ ಲೋಟದಲ್ಲಿ ಒಂದು ನಿಂಬೆಹಣ್ಣು ಹಾಕಿಟ್ರೆ ತುಂಬಾ ಒಳ್ಳೇದಂತೆ. ಏನಾದ್ರು ದೃಷ್ಟಿ ದೋಷ ಆತರ ಏನಾದ್ರು ಇದ್ರೆ ದೃಷ್ಟಿ ದೋಷ ಹೋಗುತ್ತಂತೆ ಅಂತ ಯಾರೋ ಹೇಳಿದ್ರಂತೆ. ಅದಕ್ಕೆ ಇವರು ಅದು ಮನೆಗೆ ಏನಾದ್ರು ದೃಷ್ಟಿ ಆಗುದ್ರೆ ಅದು ಹೋಗುತ್ತೆ ಅಂತ ಹೇಳಿದ್ರು. ಅದು ಅದೇನೋ ಜೋಡಿ ಅಂತ ಕೊಡೋದು ಗ್ಲಾಸ್ ಅದೇನೋ ಜೋಡಿನ ಎಷ್ಟು ಸೆಟ್ ಗೊತ್ತಿಲ್ಲ, ನಾವು ತಗೊಬಂದಿದ್ವಿ ಅವಾಗ ತಂದಿದ್ದು ಅವಾಗ ತಂದಿದ್ದು. ಆಮೇಲೆ ಇಲ್ಲಿ ನೋಡ್ರಿ ಇದು ಬಂದ್ಬಿಟ್ಟು ಐ ಕಾಂಪ್ಲಾನ್ ಗರ್ಲ ಅಲ್ಲ, ನಮ್ಮ ಜಾಣೆ ಮಗಳು. ಅವಳು ಹಾರ್ಲಿಕ್ಸ್ ಕುಡಿತಿದ್ಲು ಚಿಕ್ಕ ಮಗು ಇದ್ದಾಗ, ಆವಾಗ ತಂದಿದ್ದು ಅವಳು ಹಾರ್ಲಿಕ್ಸ್ ಕುಡಿದಿದ್ದು. ಇದು ಸಹ ಮೆಮೊರಿಗೆ ಎತ್ತಿಟ್ಕೋತೀವಿ. ಚೆನ್ನಾಗಿದೆ, ಇನ್ನು ಏನು ಹಾಳಾಗಿಲ್ಲ. ಹಳೆ ಮನೇಲಿ ಇಲ್ಲೇ ಬಿಟ್ಟೋಗಿದ್ವಿ. ಆಮೇಲೆ ಈ ಗೂಡು ಬಗ್ಗೆ ಹೇಳ್ಬೇಕು. ಈಗ ಈ ಗೂಡು ನೋಡ್ರಿ, ನಾನು ಸ್ವಲ್ಪ ಪೇಂಟು ಏನೇನೋ ಮಾಡಿ ಇಕ್ಕಿದ್ದೀವಿ. ಆ ಗೂಡು ಬಂದ್ಬಿಟ್ಟು ದೇವ್ರ ಮನೆ ಗೂಡು. ದೇವ್ರ ಮನೆ ಗೂಡಲ್ಲ, ದೇವ್ರ ಗೂಡು. ದೇವ್ರ ಗೂಡು ಇವರು ಮದ್ವೆಯಾಗಿ ಹೊಸದಾಗಿ ಬಂದಾಗ ಇಲ್ಲೆಲ್ಲ ದೇವ್ರೆಲ್ಲ ಇಟ್ಕೊಂಡು ದೀಪ ಹಚ್ಚಿಟ್ಟು ಪೂಜೆ ಮಾಡ್ತಿದ್ವಿ. ಇದೇ ಗೂಡು. ಯಾರೋ ಹೇಳಿದ್ರು ನಾವು ಮಲ್ಗ ಅಂತ ಕೋಣೆಯಲ್ಲಿ ದೇವ್ರ ಫೋಟೋ ಎಲ್ಲ ಇಟ್ಟು ಪೂಜೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು, ಅದಕ್ಕೆ ಹಾಲಲ್ಲಿ ಮೇಲ್ಗಡೆ ಎಲ್ಲ ಮಳೆ ಹೊಡೆದ್ಬಿಟ್ಟು ಏನೋ ದೇವ್ರ ಫೋಟೋ ಕಟ್ಬಿಟ್ಟು ಹಾಲಲ್ಲಿ ಪೂಜೆ ಮಾಡಕ್ ನಿಂತ್ಕೊಂಡ್ವಿ. ಮತ್ತೆ ಗೂಡಿದೆ ಹಾಲಲ್ಲಿ, ಆ ಗೂಡಲ್ಲಿ ಪೂಜೆ ಮಾಡ್ತಾ ಇದ್ವಿ. ಆಮೇಲೆ ತೋರಿಸಿ ನಾಲ್ಕು ಹೋದಾಗ ಇದು. ಆಮೇಲೆ ಇಲ್ಲಿ ನಂದು ಟೈಲರಿಂಗ್ ಮಿಷಿನ್ ಇತ್ತು, ಅಲ್ಲಿ ಇಟ್ಟಿದ್ವಿ ಸ್ವಲ್ಪ ದಿನ. ಆಮೇಲೆ ಇಲ್ಲಿ ಸ್ವಲ್ಪ ದಿನ ಇಟ್ಟಿದ್ವಿ. ಇಲ್ಲಿ ಅಲ್ಲಿ ಜಿಗ್ಜಾಗ್ ಮಿಷಿನ್ ಇದ್ದಿದ್ದು. ಜಿಗ್ಜಾಗ್ ಮಿಷಿನ್ ಇಕ್ಕಿ ಅದ್ರ ಮೇಲೆ ನಾವು ಒಂದು ಟೇಬಲ್ ಫ್ಯಾನ್ ಚಿಕ್ಕದು ಟೇಬಲ್ ಫ್ಯಾನ್ ಇಕ್ಕೊಂಡು ಇಲ್ಲಿ ಈ ಕಡೆ ಮಂಚ ಈ ಕಡೆ ಮಂಚ ಹಾಕಿದ್ವಿ. ಇಲ್ಲಿ ಇದು ದಿವಾನ್ ಐತಿ, ಇಲ್ಲಿ ಈ ಕಡೆ ಮಂಚ ಹಾಕಿ ಮಲಗ್ತಾ ಇದ್ದಿದ್ದು. ಇದು ಟೈಲರಿಂಗ್ ಮಿಷಿನ್ ಇತ್ತು. ನಾನು ಬಟ್ಟೆ ಹೊಲಿಬೇಕು ಅಂದಾಗ ಸೀದಾ ಹೇಳ್ಕೊಂಡು ಹೋಗ್ಬಿಟ್ಟು ಆ ಕಿಟಕಿ ಹತ್ರ ಕುತ್ಕೊಂಡು ಬಟ್ಟೆ ಹೊಲಿತಾ ಇದ್ದೆ. ಆಮೇಲೆ ಇದು ಬಂದ್ಬಿಟ್ಟು ಸ್ಟ್ಯಾಂಡ್ ಫ್ಯಾನು. ಅದು ನಾವು ಹೊಸ್ದಾಗಿ ತಂದಿದ್ದೆ. ಅಂದ್ರೆ ಹೊಸ್ದಾಗ್ ಅಂದ್ರೆ ಇವಾಗಲ್ಲ, ನಮ್ಮ ಮನೆ ಗೃಹ ಪ್ರವೇಶಕ್ಕೂ ಮುಂಚೆ ಸ್ವಲ್ಪ ಮುಂಚೆ. ಅದು ಇಲ್ಲಿ ಟೇಬಲ್ ಹಾಕಿ ಇದ್ರನ್ನ ಇಡ್ತಿದ್ವಲ್ಲ ಮಿಷಿನ್ ಮೇಲೆ, ಜಿಗ್ಜಾಗ್ ಮಿಷಿನ್ ಮೇಲೆ ಇಡ್ತಿದ್ದು. ಅದು ಆವಾಗ ತಂದಿದ್ದು. ಇದೆಲ್ಲ ಐತೆ. ಆಮೇಲೆ ಇದು ಡ್ರಮ್ ಒಳಗಡೆ ಏನೇನಿದೆ ಅದು ಆಮೇಲೆ ನೋಡೋಣ. ಡ್ರಮ್ ಒಳಗಡೆ ಏನಿದೆ ಅಂತ ಆಮೇಲೆ ನೋಡೋಣ. ನಮ್ದು ಇದು ಮೇಲ್ಗಡೆ ತರಿಸು. ಇದು ಬಂದ್ಬಿಟ್ಟು ಇದು ಅಡುಗೆ ಮನೆ ಇದೆಯಲ್ಲ, ಅದೇ ಥರ ಸೇಮ್ ಇದು ನೋಡ್ರಿ. ಮೇಲೆ ಕಡಪ ಕಲ್ಲು, ಇದು ತೆಂಗಿನ ತೀರು ಇಲ್ಲ, ಈ ಥರ ತೀರು ಹಾಕಿ ಇದು ಮಾಡಿ ಕಟ್ಟಿರೋದು. ಆಮೇಲೆ ಇಲ್ಲಿ ಇನ್ನೊಂದು ತೋರಿಸ್ತೀನಿ ವಿಶೇಷ, ಗವಾಕ್ಷಿ. ಹಳೆ ಕಾಲದಲ್ಲೆಲ್ಲ ಈ ಥರ ಗವಾಕ್ಷಿ ಇರ್ತಾ ಇದ್ವು, ಕಿಟಕಿ ಎಲ್ಲ ಇರ್ತಿರ್ಲಿಲ್ಲ. ಇಲ್ಲೆಲ್ಲ ಇದಿದೆ ನೋಡ್ರಿ, ಎಲ್ಲ ತೆಂಗಿನ ತೀರು ಹಾಕಿ ಈ ಥರ ಕಟ್ತಿದ್ದು. ಏನ್ ಗೊತ್ತಾ, ಈಗೆಲ್ಲ ಕಿಟಕಿನೇ ತುಂಬಾ ದೊಡ್ಡದಾಗಿಟ್ಟು ಗಾಳಿ ಬೆಳಕು ಬರೋ ತರ ಇದ್ ಮಾಡ್ಕೊತಾರೆ. ಆಗಿನ ಕಾಲದಲ್ಲಿ ಗವಾಕ್ಷಿ ಇಡ್ತಾ ಇದ್ರು ಅಷ್ಟೇ, ಚಿಕ್ಕದಾಗಿ ಇಡೋರು ಗವಾಕ್ಷಿ ಇಡೋರು. ಮತ್ತೆ ಕೆಲವು ಇನ್ನೂ ಹಳೆ ಕಾಲದಲ್ಲಿ ಕಿಟಕಿನೇ ಇರ್ತಿರ್ಲಿಲ್ಲ, ಮಣ್ಣಿನ ಮನೆಗಳ ಕಾಲದಲ್ಲಿ. ಮಣ್ಣಿನ ಮನೆಗಳು ಬರೀ ಗವಾಕ್ಷಿ. ರೂಮ್ ನೋಡಿದ್ರಲ್ಲ, ರೂಮಲ್ಲಿ ಏನೇನೈತೆ ಅಂತ ಇನ್ನೂ ತೋರ್ಸೋದೇ ಕೆಲವೊಂದು ಐಟಮ್. ಅದ್ರ ರೂಮ್ ಎಷ್ಟು ದೊಡ್ಡದಾಗಿದೆ ಅಂತ ನೋಡ್ರಿ. ಇಷ್ಟಿದೆ ರೂಮ್ ಅಷ್ಟೇ. ಈ ರೂಮಲ್ಲೇ ನಾವು ಇಷ್ಟ ದಿನ ವಾಸ ಇದ್ದಿದ್ದು, ಹೊಸ ಮನೆಗೆ ಹೋಗೋದಕ್ಕೂ ಮುಂಚೆ. ರೂಮು ಎಲ್ಲ ನೋಡಿದ್ರಿ ಯಾವ ಥರ ಐತೆ ಅಂತ, ಎಷ್ಟು ದೊಡ್ಡದಾಗೈತೆ ಅಂತ ನೋಡಿದ್ರಿ ರೂಮು. ಆಮೇಲೆ ಬೀರುನಲ್ಲಿ ಇನ್ನೂ ಏನೋ ಇದೆ ಅಮೂಲ್ಯವಾದ ವಸ್ತು ಅಂತ ಹೇಳಿದ್ನಲ್ಲ, ನೋಡ್ರಿ. ಇದು ಬೀರು ಖಾಲಿ ಇದೆ ಮೇಲೆ, ಆದರೆ ಕೆಳಗಡೆ ಐಶ್ವರ್ಯ ತುಂಬ ಐತೆ. ಐಶ್ವರ್ಯ ಅಂದರೆ ಸರಸ್ವತಿ ತಾಯಿ. ಇಲ್ಲೆಲ್ಲ ಇದಾವೆ ನೋಡ್ರಿ, ಬುಕ್ಸ್ಗಳಿದಾವೆ, ತುಂಬ ಬುಕ್ಸ್ಗಳು. ಇಲ್ಲೆಲ್ಲ ಹಿಂದೆನೂ ಬುಕ್ಸ್ಗಳಿದಾವೆ ಒಳಗಡೆ ಎಲ್ಲ, ಹಿಂದೆಲ್ಲ ಒಳಗಡೆ ಇಲ್ಲೆಲ್ಲ ಬುಕ್ಸ್ಗಳಿದ್ದಾವೆ, ನಾನು ಓದಿರೋವಂಥ ಬುಕ್ಸ್ಗಳು. ಮತ್ತು ಇಲ್ಲೊಂದಷ್ಟು ಮ್ಯಾಗ್ಝೈನ್ಗಳು ಎಲ್ಲ ಇದ್ದಾವೆ. ಆಮೇಲೆ ನನ್ನ ಡೈರಿಗಳು ಎಲ್ಲ ಇದ್ದಾವೆ, ತುಂಬ ಇದ್ದಾವೆ ಇಲ್ಲಿ. ನಮ್ಮಪ್ಪ ಎಲ್ಲ ಒಳಗೆ ಜೋಡಿಸಿಟ್ಟವ್ರೆ. ಇಷ್ಟೆಲ್ಲ ಬುಕ್ಸು ಇನ್ನೂ ಇದಾವೆ ತುಂಬ, ಚೀಲಗಳಲ್ಲಿ ಇದ್ದಾವೆ. ನೋಡೋಣ. ಇದು ಡ್ರಮ್ಮು. ಈ ಡ್ರಮ್ ಒಳಗಡೆ ಏನೋ ಇಟ್ಟವ್ರು ನಮ್ಮಪ್ಪ ಅವರು. ಬೀರು ಒಳಗಡೆ ಎಲ್ಲ ಬುಕ್ಸ್ ಎಲ್ಲ ನಮ್ಮಪ್ಪನೇ ಜೋಡಿಸಿರೋದು. ಮೊನ್ನೆ ಅವರು ನೈಟ್ ಇಲ್ಲಿ ಮಲ್ಗೋದಕ್ಕೆ ಬರ್ತಾರೆ. ಅವಾಗೆಲ್ಲ ಚಳಿ, ತುಂಬ ಚಳಿ ಇತ್ತು ಇಷ್ಟು ದಿನ. ಅದಕ್ಕೆ ಚಳಿ ಅಂತ ಹೇಳ್ಬಿಟ್ಟು ಅಲ್ಲಿ ಮಲ್ಗೋದಕ್ಕೆ ಹೊಸ ಮನೆ ಬೇಡ ಅಂತ ಹೇಳ್ಬಿಟ್ಟು ಅವ್ರು ಇಲ್ಲಿಗೆ ಬರ್ತಾ ಇದ್ರು. ಇಲ್ಲಿ ದಿವಾನ ಐತಲ್ಲ, ಈ ದಿವಾನಲ್ಲ ಅವರೇ ಮಲಗ್ತಾ ಇದ್ದಿದ್ದು ಈ ರೂಮಲ್ಲಿ. ಅವಾಗೆಲ್ಲ ಚೀಲ್ಗಳಲ್ಲಿ ಬುಕ್ಸು ಎಲ್ಲ ಕಟ್ಟಿಕ್ಕಿದ್ವಲ್ಲ, ಆ ಬುಕ್ಸ್ಗಳು ಮುಂಚೆ ನಾವು ಅಲ್ಲಿ ಹಾಲಲ್ಲಿ ಒಂದು ಗೂಡು ಐತೆ, ತೋರಿಸ್ತೀನಿ. ಆಗ ಹಳೆ ಮನೆ ಕಟ್ಬೇಕಾದ್ರೆ ಶೋಕೇಶ್ ಮಾಡ್ಸೋಣ ಅಂತ ಗೂಡು ಬಿಟ್ಟಿದ್ದು, ಅದು ಹಂಗೆ ಇತ್ತು, ಅಲ್ಲಿ ಜೋಡಿಸಿದ್ವಿ. ಆಮೇಲೆ ನಾವು ಹೊಸ ಮನೆ ಕಟ್ಟಕ್ಕೆ ಶುರು ಮಾಡಿದ್ಮೇಲೆ ಅನ್ಸುತ್ತೆ ಬುಕ್ಸು ಓದೋದು ಬರೆಯೋದು ಓದೋದು ಗೀದೋದೆಲ್ಲ ಒಂದು ಸೈಡ್ಗೆ ಚೀಲ ಕಟ್ಟಿ ಎತ್ತಿಕ್ಬಿಟ್ಟಿದ್ದೆ. ಆ ಚೀಲನೆಲ್ಲ ಅವರು ನೈಟ್ ಮಲ್ಗೋಕ್ ಬರ್ತಿದ್ರಲ್ಲ, ಅವಾಗೆಲ್ಲ ನೀಟಾಗೆ ಹುಡುಕಿ ಅದ್ಲಿ ಜೋಡಿಸಿಟ್ಟವ್ರೆ. ಬೀರು ನೋಡಿದ್ರಲ್ಲ, ಜೋಡಿಸಿಟ್ಟವ್ರೆ. ಮತ್ತೆ ಈ ಡ್ರಮ್ಮಲ್ಲಿ ಏನಿಟ್ಟವ್ರ, ಏನೋ ಇಟ್ಟವ್ರಿ ಡ್ರಮ್ಮಲ್ಲಿ. ಏನಿಟ್ಟವ್ರೆ ಅಂತ ನೋಡೋಣ. ಭಯ ಆಯ್ತಾ? ಅಪ್ಪ ನಂಗಂತೂ ಸಿಕ್ಕಾಪಟ್ಟೆ ಭಯ ಆಯ್ತು. ಒಂದ್ ತಾಯ್ತ ಹಾಕಿಸ್ಕೊ ಬರ್ಬೇಕು. ಇದು ನಮ್ಮ ಮಗಳು ಟಾಯ್ಸು, ತುಂಬಾ ಆಟ ಸಾಮಾನು ಬರೇ ಇಂತಾವ್ ತರದೇ.
ಇಲ್ಲ, ಅವಳಿಗೆ ತುಂಬ ಉಪಯೋಗ ಟಾಯ್ಸ್ಗಳು ಏನೇನೋ ಇದ್ದಾವೆ. ಈ ಚೀಲ ಏನೋ ಗೊತ್ತಿಲ್ಲ, ಏನೋ ಬಟ್ಟೆ ಚೀಲ ಅನ್ಸುತ್ತೆ, ಅಲ್ಲಿರಲಿ. ಏನೋ ಭಾರ ಐತಿ, ಏನು ಇರ್ಬೋದು ಈ ಚೀಲ? ಅದು ಏನೋ ಕರೆಂಟಿಂದ ಏನೋ ಕರೆಂಟ್ ಇದು ಟ್ಯಾಟ್ರ್ ಹಳೆ ಇದು ಸಿಗುತ್ತೆ ಟ್ಯಾಟ್ರ್ ಏನೋ. ಮತ್ತೆ ಆಮೇಲೆ ಈ ಡ್ರಮ್ಮಲ್ಲಿ ಏನೈತೆ ಅಂದರೆ ತುಂಬ ಅಮೂಲ್ಯವಾದ ಆಸ್ತಿ ಇದೆ. ನೋಡಿ ಬನ್ನಿ, ಇದೆಲ್ಲ ಈ ಡ್ರಮ್ ತುಂಬ ಎಲ್ಲ ಬುಕ್ಸ್ಗಳಿದ್ದಾವೆ. ಎಲ್ಲ ನಮ್ಮ ಮಗಳು, ನಮ್ಮ ಜನೆ ಮಗಳು ಅವಳ ಬುಕ್ಸು ನೋಡ್ರಿ. ಅವಳು ಬರೆದಿರೋ ತೋರಿಸ್ತೀನಿ ಕನ್ನಡ. ಗುಬ್ಬಚ್ಚಿ ಗುಬ್ಬಿ ಬರೆದಿದ್ದಾಳೆಲ್ಲ ಕನ್ನಡ. ಅವಾಗ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಅಷ್ಟು ನೀಟಾಗಿರಲಿಲ್ಲ ಹ್ಯಾಂಡ್ ರೈಟಿಂಗು, ಬರಿತಾ ಇದ್ದಿಗೆಲ್ಲ. ಆಮೇಲೆ ಇನ್ನು ಅವಳು ಮಾಡಿರೋ ಡ್ರಾಯಿಂಗ್ ಬುಕ್ಕು, ಅವಳು ಏನು ಓದಿದಾಳೆ LKG ಇಂದ ಇಲ್ಲಿವರೆಗೂ ಏನಿದೆ ಅಷ್ಟು ಅವಳು ಓದಿರೋ ಟೆಕ್ಸ್ಟ್ ಬುಕ್ಕು ಮತ್ತು ಅವಳು ಬರ್ದಿರೋ ನೋಟ್ ಬುಕ್ಸು ಎಲ್ಲ ಈ ಡ್ರಮ್ಮಲ್ಲಿ ಇದಾವೆ. ಒಂದು ಬುಕ್ ಸಹ ನಾವು ಈಚೆ ಬಿಸಾಡಿಲ್ಲ. ಅದ್ಯಾಕೋ ಬಿಸಾಡಬೇಕು ಅನ್ಸಿಲ್ಲ, ಅಥವಾ KG ಲೆಕ್ಕಕ್ಕೆ ಹಾಕ್ಬೇಕು ಅನ್ಸಿಲ್ಲ. ತುಂಬಾ ಅಲ್ಲ. ಇನ್ನೊಂದ್ ಏನ್ ಗೊತ್ತಾ, LKG ಬುಕ್ ಈ ಚೀಲದಲ್ಲಿ ಅವೆ, ಡ್ರಮ್ಮಲ್ಲಿ ಇಲ್ಲ. ಹೌದಾ? ನಾನು ನೋಡ್ದೆ ಬರ್ತಿದ್ದಂಗೆನೆ. ಹೌದಾ? ಓಕೆ. ಆಮೇಲೆ ಇನ್ನೂ ಇಲ್ಲೇನೋ ನಾನು ಒಂದು ನೋಡಿದೆ, ತೋರಿಸ್ಬೇಕು, ನಿಂಗೆ ತೋರಿಸ್ತಿದ್ರು. ಎಲ್ಲ ಹೋಯ್ತಿದ್ದು, ಹುಡುಕ್ತಾ ಇದ್ದೀನಿ, ಹುಡುಕ್ತೀನಿ. ಇದು ನಮ್ಮ ಮಗಳು ಮಾಡಿರೋ ಡ್ರಾಯಿಂಗ್ ಬುಕ್, ಅವಳ್ದೇನೆ. ನೀನು ಖುಷಿ ಪಡ್ತೀಯ, ನೀನ್ ಚಿತ್ರ ಬರ್ತಿದ್ದಾಳೆ, ತುಂಬಾ ಚೆನ್ನಾಗಿದೆ. ನೀನು ನೋಡಿದ್ರೆ ಖುಷಿ ಪಡ್ತೀಯ. ನೋಡು, ನಾನ್ ಹಂಗಾರೆ ಅದು ಕಾಣಿಸ್ತಿದ್ಯಾ? ನಾನ್ ಕಾಣಿಸ್ತಾ ಇಲ್ಲಪ್ಪ, ಅಲ್ಲಿ ಯಾವ್ದೋ ಒಂದ್ ಚಿತ್ರ ಗೂಬೆ ಕಾಣಿಸ್ತಾ ಐತೆ. ಹೌದಾ? ತಮಾಷೆ ಮಾಡಿದ್ದು. ನಮ್ಮ ಮಗಳು ಈ ತರ ಅವಳಿಗೆ ಡ್ರಾಯಿಂಗ್ ಮಾಡೋದೆಲ್ಲ ಇಷ್ಟ. ಮೊಬೈಲಲ್ಲಿ ನೋಡ್ಕೊಂಡು ಅವಾಗ ಈ ತರ ಡ್ರಾಯಿಂಗ್ ಮಾಡ್ತಾ ಇರ್ತಾಳೆ. ನ್ಯೂ ಇಯರ್ ಬಂದ್ರೆ ನ್ಯೂ ಇಯರ್ಗೆ ನೋಡ್ರಿ, ಹ್ಯಾಪಿ ನ್ಯೂ ಇಯರ್ 2024. 4 ಅಂತ ನೀವು ಡ್ರಾಯಿಂಗ್ ಮಾಡೋದು. ಆಮೇಲೆ ಇನ್ನು ಏನೋ ಬರ್ತಾವ, ಹಬ್ಬಗಳು ಬರ್ತಿರ್ತವೆ. ಹಬ್ಬಗಳು ಬಂದಾಗ ಹಬ್ಬಗಳ ಟೈಮಲ್ಲಿ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಐತಾ, ಹ್ಯಾಪಿ ಚಿಲ್ಡ್ರನ್ಸ್ ಡೇ, ಈ ತರ ಏನಾದ್ರು ಡ್ರಾಯಿಂಗ್ ಮಾಡ್ತಾ ಇದ್ರು. ಅದೇ ಇಲ್ಲೆಲ್ಲ ಅವ್ಳ ಟೆಕ್ಸ್ಟ್ ಬುಕ್ ಎಲ್ಲ ಇದಾವೆ. ಮತ್ತೆ ಇನ್ನೂ ಚೀಲ ಇದೆ, ಇಲ್ಲೊಂದು ಚೀಲ ಐತೆ. ಅದೇ ನಮ್ಮ ಶ್ರೀಮತಿ ಹೇಳಿದ್ರಲ್ಲ, ಅವ್ಳದ್ದು LKG ಬುಕ್ಸ್ ಇದಾವೆ ಅಂತ. ಅದೇ ಬುಕ್ಸ್ ಎಲ್ಲ ಇದು LKGನ ಸಬ್ಜೆಕ್ಟು. ಇಂಗ್ಲೀಷ್ ಅಲ್ವಾ? ಇಂಗ್ಲೀಷ್ ಅವಳು ಫಸ್ಟು. ಅದು ABCD ಬರ್ಸಲ್ಲ, AI ಅಲ್ಲ, ಐ ಅಲ್ಲ, ಇದು ಸ್ಟ್ಯಾಂಡಿಂಗ್ ಲೈನು, ಸ್ಲೀಪಿಂಗ್ ಲೈನು, ಎಲ್ಲು, ಆಮೇಲೆ IJFOT ಈ ಥರ ಏನೋ ಬರೆಸ್ತಾರೆ. ಆಮೇಲೆ ABCD ಬರ್ಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಳು ಫಸ್ಟು ಬರೆದಿರೋ ಬುಕ್ಕು 2020. 14/7/2020 ಕ್ಯಾಪಿಟಲ್ ಲೆಟ್ರು, ಸ್ಮಾಲ್ ಲೆಟ್ರು ಬರೆದಿದ್ದಾಳೆ ನೋಡ್ರಿ, ABCD. ಇದು ಅವಳ ಬುಕ್ಕು. ಇನ್ನೂ ಏನಿದೆ ಬುಕ್ ನೋಡ್ತೀನಿ, ಇನ್ನೂ ಏನಾದ್ರು ಕನ್ನಡ ಸಿಕ್ಕಿಲ್ವಾ? ಕನ್ನಡ ಬರ್ದಿರೋದಿಲ್ಲ, ನೋಡ್ಲಿಲ್ಲ. ಕನ್ನಡ ಸಿಕ್ತಾ? LKGನೇನಾ ಇದು? ನೋಡು, ಬರ್ದಿರ್ತಾಳೆ. LKGನೇ ಕನ್ನಡ. ಅವಳ ಯಾವ ಥರ ಬರ್ತಿದ್ಲು ನೋಡ್ರಿ, LKGಲಿದ್ದಾಗ. ಮೇಡಮ್ ಇಲ್ಲೇನೋ ಬರ್ಕೊಡೋರು, ಕೆಳಗೆ ಬರಿತಾ ಇದ್ಲು. ಇಲ್ಲಿ ಕನ್ನಡ ಅಕ್ಷರ ಈ ಥರ ಇದ್ವು. LKGನೆಲ್ಲ ಅವಳವು. ನಾವು ಬ್ಲಾಗ್ ಮಾಡ್ತಾ ಇರಬೇಕಾದ್ರೆ ಕರೆಂಟ್ ಹೋಯ್ತು ನೋಡ್ರಿ. ಕರೆಂಟ್ ಹೋದರೆ ಎಷ್ಟು ಬೆಳಕು ಬರುತ್ತೆ ನಮ್ಮ ಮನೇಲಿ. ಅಲ್ಲೊಂಚೂರು ಕಿಟಕಿ ತೆಗ್ದಿರೋದು, ಅಲ್ಲೊಂಚೂರು ಬೆಳಕೈತೆ. ಇನ್ನು ಈ ಕಡೆ ಎಲ್ಲ ಕತ್ಲೆ. ಈ ಥರ ಇತ್ತು ನಮ್ಮ ಮನೆ. ಈಗ ಈಗ ಟಾರ್ಚ್ ಹಾಕ್ಕೊಂಡು ಅದೊಂಚೂರು ಆ ಚೀಲ, ಅಲ್ಲೊಂದು ಚೀಲ ಐತೆ ಮೇಯ್ನ್. ಆ ಚೀಲದಲ್ಲಿ ಏನೈತೆ ಅಂತ ತೋರಿಸ್ತೀವಿ. ಇದೆಲ್ಲ ಒಂದಷ್ಟು ಬುಕ್ಸ್ಗಳಿದಾವೆ, ಮ್ಯಾಗ್ಝೈನ್. ಇನ್ನು ಇದರಲ್ಲೂ ಮ್ಯಾಗ್ಝೈನ್ಗಳು ಇರೋದು, ತುಂಬ ಮ್ಯಾಗ್ಝೈನ್ಗಳಿದ್ದಾವೆ ಈ ಚೀಲದಲ್ಲಿ. ತೆಗೆದಿಲ್ಲಿ. ಆಮೇಲೆ ಇಲ್ಲೆಲ್ಲ ನಾನು ಬರ್ತಿರೋವಂಥ ಕತೆ ಪತೆ ಎಲ್ಲ ಇದ್ದಾವೆ. ಇದು ಬಂದುಬಿಟ್ಟು ಒಂದು ಸಿನಿಮಾದ ಕತೆ. ಸೀನ್ ನಂಬರ್ 1, ಡೇ ನೈಟು, ಇನ್ನು ಇದೇನೋ ಇದು ರಸ್ತೆ ಬದಿ ಲೊಕೇಶನ್ನು, ಈ ಥರ ಎಲ್ಲ ಇದಾವೆ. ಇಲ್ಲೆಲ್ಲ ಸ್ವಲ್ಪ ಫ್ಲ್ಯಾಶ್ ಬ್ಯಾಕು ಏನೇನೋ ಬರೆದಿಟ್ಟಿದ್ದೀನಿ ಅವಾಗೆಲ್ಲ. ಈ ಥರ ಅವೆಲ್ಲ ಟೈಪಿಂಗು, ಅವಾಗ DTP ಮಾಡಿಸೋದು, ಟೈಪಿಂಗ್ ಎಲ್ಲ ತುಂಬ ದುಡ್ಡು ಖರ್ಚಾಗೋದು. ನಾನೇ A4 ಶೀಟ್ ತೊಗೊಂಡು ಬರೆದ್ಬಿಟ್ಟು ಅವನ್ನ ಇದು ಸ್ಪೈರಲ್ ಬೈಂಡಿಂಗ್, ಈ ಥರ ಸ್ಪೈರಲ್ ಬೈಂಡಿಂಗ್ ಮಾಡಿಸ್ತಿದ್ದೆ. ಆನ್ಲೈನ್ ಆರ್ಡರ್, ಇದು ಸಿನಿಮಾದಲ್ಲಿ ಬರುತ್ತೆ ಆನ್ಲೈನ್ ಆರ್ಡರ್ ಅಂತ. ಅದು ಲೊಕೇಶನ್ನು, ಸೀನ್ ನಂಬರು, ಇಂಟೀರಿಯರ್, ಅದು ಡೇ ನೈಟ್ ಎಫೆಕ್ಟು ಇವೇನೋ ಬರ್ತವೆ ಈ ಥರ. ಆಮೇಲೆ ಇಲ್ಲಿ ಟೂರಿಂಗ್ ಟಾಕೀಸ್ ಅಂತ, ಇವರು ಜಯಂತ್ ಕಾಯ್ಕಿಣಿಯವರು ಇದರಲ್ಲಿ ರೂಪತರ ಮ್ಯಾಗ್ಝಿನಲ್ಲಿ ಬರೀತಾಯಿದ್ರು ಅಂಕಣ. ಟೂರಿಂಗ್ ಟಾಕೀಸ್ ಅಂತ, ಅದನ್ನು ತುಂಬ ಇಷ್ಟ ಈ ಕಾಲಮು.
ಅವೆಲ್ಲ ನಾನು ತಗೊಂಡು ಯಾವ ಇಸ್ವಿ ಗೊತ್ತಾ ಇದು ಆಗಸ್ಟ್ 2010 2010ರಲ್ಲಿ ಪ್ರತಿ ತಿಂಗಳು ತೊಗೊಂಡು ಈ ಥರ ಪಿನ್ ಮಾಡಿ ಇಟ್ಟಿದ್ದೀನಿ ನೋಡ್ರಿ, ಎಲ್ಲ ಫೈಲ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಾಲಮ್ ನಂಗೆ ತುಂಬ ಇಷ್ಟ ಆಗಿತ್ತು ಅವಾಗ. ಟೂರಿಂಗ್ ಟ್ಯಾಕ್ ಇಲ್ಲ ಅದನ್ನೆಲ್ಲ ಒಂದು ಫೈಲ್ ಮಾಡಿ ಎತ್ತಿಟ್ಕೊಂಡಿದ್ದೆ, ಅದೆಲ್ಲ ಇದ್ದಾವೆ. ಇದೊಂದು ಬ್ಯಾಗ್ ಐತೆ, ಈ ಬ್ಯಾಗಲ್ಲೂ ತುಂಬ ಇಂಪಾರ್ಟೆಂಟ್ ಅಷ್ಟು ಇದ್ದಾವೆ. ಈ ಬ್ಯಾಗಲ್ಲೂ ತೋರಿಸ್ತೀನಿ ನೋಡ್ರಿ. ಒಂದಷ್ಟು ಮ್ಯಾಗ್ಝೈನ್ಗಳಿದ್ದಾವೆ. ಈ ಮ್ಯಾಗ್ಝೈನ್ಗಳಲ್ಲಿ ಅಂದರೆ ನಾನು ಬರೆದಿರೋ ಅಂಥವು ಏನಾದರೂ ಪಬ್ಲಿಷ್ ಆಗಿರ್ತಾವಲ್ಲ ಆ ಥರ ಮ್ಯಾಗ್ಝೈನಲ್ಲಿ ಇದು ಇರೋದು. ಇಲ್ಲಿ ಇದರಲ್ಲಿ ಏನಂತ ಐತನೋ ನಾನು ತೋರಿಸ್ತೀನಿ ನಂದು. ಇಲ್ಲೇ ಐತಾನೆ. ಅವಾಗೆಲ್ಲ ಫೇಸ್ಬುಕ್ ಸ್ಟಾರ್ ಕವಿ ಅಂತ ಫೇಸ್ಬುಕ್ಕಲ್ಲಿ ಕವಿತೆಗಳು ಚಿಕ್ಕ ಚಿಕ್ಕ ಕವಿತೆಗಳು ಬರ್ತಿದ್ದೆ. ಇಲ್ಲಿ ಹಾಕಿದ್ದಾರೆ ನೋಡ್ರಿ, ನವೀನ್ ಮಧುಗಿರಿ ಅಂತ ಕಾಣಿಸ್ತಿದ್ಯಾ. ಈ ಮ್ಯಾಗ್ಝಿನ್ ಬಂದುಬಿಟ್ಟು ಸಖಿ ಅಂತ ಅಕ್ಟೋಬರ್ 2015 ಕಾಣಿಸ್ತೈತೆ. ಈ ಥರ ಮ್ಯಾಗ್ಝೈನ್ ಇವೆಲ್ಲ. ಈ ಮ್ಯಾಗ್ಝೈನ್ದೆಲ್ಲ ಇಷ್ಟ ಆಯ್ತಲ್ಲ, ಮ್ಯಾಗ್ಝೈನ್ದು ಆಯಿತು. ಆಮೇಲೆ ಇದು ಪೇಪರ್ಗಳು ಹೇಳ್ತೀನಿ ನೋಡಿರಿ, ಇಲ್ಲಿ ಪೇಪರ್ಗಳು ಎಲ್ಲ ಇಟ್ಟಿದ್ದೀನಿ ನೋಡಿರಿ. ಈ ಪೇಪರ್ಗಳೆಲ್ಲ ಯಾವುವು ಅಂದರೆ ನಾನು ಕಾಲಮ್ ಬರಿತಿದ್ದೆ, ಅಂಕಣ. ಕಾಲಮ್ ಅಂದರೆ ಅಂಕಣ ಅಂತಾರಲ್ಲ, ಅದು ಅಂದರೆ ನಮ್ಮ ತುಮಕೂರು ವಾರ್ತೆ, ನಮ್ಮ ಲೋಕಲ್ ತುಮಕೂರು ಇದು ಪೇಪರು ತುಮಕೂರು ವಾರ್ತೆ ಅಂತ ಪ್ರತಿ ಭಾನುವಾರ ಈಗ ಮೊಬೈಲಿ ಹತ್ರ ಕಳಿಸಿದೆ. ಚಿಟಿಕೆಯಲ್ಲಿ ಚಪ್ಪಾಳೆಯ ಸದ್ದು ಅಂತ, ಬೆಳಕಿನ ಮಳೆ ಅಂತ ಕಾಲಮ್ ನೇಮು, ನವೀನ್ ಮಧುಗಿರಿ. ಆ ಥರ ಬರೀತಿದ್ದೆ. 1 ವರ್ಷ ಬರೆದಿದ್ದೀನಿ ಈ ಥರ. ಅವೆಲ್ಲ ಇಲ್ಲಿ ಕೂಡಿಟ್ಟಿದ್ದೀನಿ. ಕೆಲವೊಂದು ಇಲಿ ಕಚ್ಚಾಕ್ಬಿಟ್ಟಿದ್ದೀನಿ. ಇದು ತುಂಬ ಹೊಟ್ಟೆ ಉರಿತಾ ಇತ್ತು. ಇವಾಗ ನಾನು ನೀಟಾಗಿ ಇಟ್ಕೋಬೇಕಿತ್ತು ಅನ್ನಿಸ್ತಾ ಇದೆ. ಇಷ್ಟು ದಿನ ನೆಗ್ಲೆಕ್ಟ್ ಮಾಡಿಬಿಟ್ಟೆ. ಇದನ್ನೆಲ್ಲ ತಗೊಂಡೋಗಿ ನಮ್ಮ ಹೊಸ ಮನೆಯಲ್ಲಿ ನೀಟಾಗಿ ಒಂದು ಫೈಲ್ ತಂದು ಫೈಲ್ ಮಾಡಿ ಎತ್ತಿಟ್ಕೋತೀನಿ ನಾನು. ತುಂಬ ಇದು. ಆಮೇಲೆ ಈ ಕಾಲಮ್ ಬರಿಬೇಕಾದ್ರೆ ಇನ್ನೊಂದು ತೋರಿಸ್ತೀನಿ ನಿಮಗೆ. ನೋಡ್ರಿ, ಇಲ್ಲಿ ದಯೆ ತೋರುವಿರ ಇವರಿಗೆ ಅಂತ ಇಲ್ಲಿ ಹತ್ರ ತಗೊಬ, ಇಲ್ಲಿ ಅಭಿನಂದನಾ ಪತ್ರ ಅಂತ. ಇಲ್ಲಿ ಫೇಸ್ಗಳು ನೋಡ್ರಿ, ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ನಾನು ಹೇಳ್ತೀನಿ. ಇವ್ರು ಬಂದ್ಬಿಟ್ಟು ನೀವು ಸರಿಗಮಪ್ಪನ ಅವ್ರು ಮಾಡಿದ ಸರಿಗಮಪ ಅಂಧ ಸಹೋದರಿಯವರು, ಅಂದರೆ ಅವ್ರು ಕಣ್ ಕಾಣ್ತಿಲ್ವಲ್ಲ, ಸರಿಗಮಪ್ಪ ಅಂತ ಮಾಡ್ತಿದ್ರು ಅವರು. ರತ್ನಮ್ಮ ಮಂಜಮ್ಮ ಅಂತ ಹಾಡೆಲ್ಲ ಹೇಳ್ತಿದ್ರಲ್ಲ ಅವರು. ಅಲ್ಲಿ ಹೇಳೋದಕ್ಕೆ ಹೋಗೋದಕ್ಕೂ ಮುಂಚೆನೆ ಇದು ಪೇಪರ್ ಬಂದು ಜನವರಿ 2018 ಭಾನುವಾರ ಭಾನುವಾರ ಅಂಕಣ ಬರೀತಿದ್ದೆ ನಾನು. ಭಾನುವಾರ ಆ ಕಾಲಮಲ್ಲಿ ಒಂದ್ಸಲ ನಾನು ಇದನ್ನು ಬರ್ತಿದ್ದೆ. ನಮ್ಮ ಫ್ರೆಂಡ್ ಒಂದ್ಸಲ ಹೇಳಿದ್ದ, ಅವರು ಮಾರಮ್ಮನ ದೇವಸ್ಥಾನ ಮುಂದೆ ಹಾಡು ಹೇಳ್ತಾರೆ ಮಂಗಳವಾರ ಶುಕ್ರವಾರ, ಈಗ ಹೆಂಗೋ ಗೊತ್ತಿಲ್ಲ. ಅವಾಗ ಹಾಡು ಹೇಳ್ತಾ ಇದ್ರು. ಅವಾಗ ನಮ್ಮ ಫ್ರೆಂಡ್ ಹೇಳಿದ್ದೆ ಅವ್ರ ಬಗ್ಗೆ ಏನಾದರೂ ಬರೀ ಅಂತ. ಅವ್ರನ್ನ ನೋಡಿ ಅವ್ರನ್ನ ಮಾತಾಡಿಸಿ ಆಮೇಲೆ ಅವ್ರ ಮನೆ ಹತ್ರ ಹೋಗಿದ್ದೆ. ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಅವರೆಲ್ಲ ಏನೋ ಅಭಿನಂದನಾ ಪತ್ರ ಎಲ್ಲ ಹೇಳಿದ್ರು. ಅವ್ರ ಕಷ್ಟಗಳು ಹೇಳ್ಕೊಂಡ್ರು. ಆ ಕಷ್ಟ ಏನಿದೆ ಅದೆಲ್ಲ ಇದರಲ್ಲಿ ಬರೆದು ಆಮೇಲೆ ಅವ್ರದ್ದು ಬ್ಯಾಂಕ್ ಡೀಟೇಲು, ಅವ್ರ ಫೋನ್ ನಂಬರು ಎಲ್ಲ ಹಾಕಿದೆ. ಯಾರಾದರೂ ಹೆಲ್ಪ್ ಮಾಡಿ ದಯೆ ತೋರುವಿರ ಇವರಿಗೆ ಅಂತ. ಆಗ ಯಾರು ಅವ್ರಿಗೇನೋ ಹೆಲ್ಪ್ ಮಾಡಿದಾರೋ ಹೆಂಗೋ ಗೊತ್ತಿಲ್ಲ. ಬರವಣಿಗೆ ಅಷ್ಟು ಜನಕ್ಕೆ ರೀಚ್ ಆಗೋದಿಲ್ಲ. ಯಾಕೆಂದರೆ ಉದಾಹರಣೆಗೆ ನೋಡ್ರಿ, ನಾನು ಇಷ್ಟೊಂದು ಬರೆದಿದ್ದೀನಿ, ಆದರೆ ಯಾರಿಗೂ ನಾನು ಪರಿಚಯ ಆಗಿರಲಿಲ್ಲ. ನಾನೊಂದು 3 ಪುಸ್ತಕ ಸಹ ಬರೆದಿದ್ದೀನಿ, ಆದರೆ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ನಾನೊಂದು 100 ವಿಡಿಯೋ ಮಾಡಿದೆ, ವ್ಲಾಗ್ಸ್ ಮಾಡಿದ್ದೀನಿ. ಈಗ ನಾನು ಮಧುಗಿರಿ ಹೋಗ್ಲಿ, ತುಮಕೂರು ಹೋಗ್ಲಿ, ಬೆಂಗಳೂರಲ್ಲಿ ಕೆಲವೊಂದ್ ಕಡೆ ಕೆಲವರು ಎಲ್ಲರೂ ಹೋಗಿದ್ದಾಗೆಲ್ಲ ಎಲ್ಲರೂ ಇದು ಮಾಡ್ತಾರೆ ಅಂತಲ್ಲ, ಕೆಲವರು ನಮ್ಮ ವಿಡಿಯೋ ನೋಡಿರೋರು ಗುರುತಿಸ್ತಾರೆ, ಮಾತಾಡ್ತಾರೆ. ಏನಿದು ವಿಡಿಯೋ ಇದ್ರ ಮೂಲಕ ತುಂಬ ಜನಕ್ಕೆ ರೀಚ್ ಆಗಿದ್ದೀನಿ. ಬರವಣಿಗೆಲ್ಲ ಎಷ್ಟು ಜನಕ್ಕೆ ಯಾರಿಗೂ ರೀಚ್ ಆಗಿರಲಿಲ್ಲ, ಯಾರಿಗೂ ಆಗಿಲ್ಲ. ಅದು ಅದೇ ಹೇಳಿದ್ನಲ್ಲ, ಅವ್ರಿಗೆ ಈ ಥರ ಪೇಪರಲ್ಲಿ ಬರೆದಾಗ ಅವ್ರ ಬಗ್ಗೆ ಯಾರಿಗೂ ಅದು ರೀಚ್ ಆಗಿಲ್ಲ ಅನ್ಸುತ್ತೆ. ಅವರು ಟಿವಿನಲ್ಲಿ ಬಂದಮೇಲೆ ಸ್ವಲ್ಪ ಫೇಮಸ್ ಆಗಿ ಅವ್ರಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಎಲ್ಲ ಮುಂದೆ ಬಂದರು ಜನರು, ಯಾರು ಹೆಲ್ಪ್ ಮಾಡಿದ್ರು. ಇದಿಷ್ಟು ಇದು ಕತೆ. ಇದೆಲ್ಲ ನೀಟಾಗಿ ಜೋಡಿಸಿರ್ಬೇಕು. ಈಗ ಇದೆಲ್ಲ ರೂಮಿಂದೆಲ್ಲ ನೋಡಿದ್ರಿ, ನನ್ನ ಇದನ್ನು ನೋಡಿದ್ರಿ, ಕತೆಗಳು ಇದೇನೇನೋ ಇದು ನೋಡಿದ್ರಿ. ಆಮೇಲೆ ಈಗ ಹಾಲ್ ನೋಡೋದಕ್ಕೂ ಫಸ್ಟು ಅಡುಗೆ ಮನೆ ನೋಡಿದ್ರಿ, ಆಮೇಲೆ ಆ ಕಡೆ ರೂಮ್ ನೋಡಿದ್ರಿ. ಈಗ ಹಾಲು ಅಂದರೆ ಪಡ್ಸಲೆ, ಅಂದರೆ ನಮ್ಮದು ಮನೆ ಅಂದರೆ ಒಂದು ಬರ್ತಿದ್ದಂಗೆ ಫಸ್ಟ್ ಹಾಲ್ ಸಿಗುತ್ತೆ. ಆ ಕಡೆ ಸೈಡಲ್ಲಿ ಅಡುಗೆ ಮನೆ, ಈ ಕಡೆ ಸೈಡಲ್ಲಿ ರೂಮು. ಇದು ಮಧ್ಯದಲ್ಲಿ ಹಾಲ್ ಅಂದರೆ ಪಡ್ಸಲೆ. ಈ ಪಡ್ಸಲೆ ನೋಡೋಣ. ಪಡ್ಸಲೆನಲ್ಲಿ ಇಲ್ಲಿ ಬರ್ರಿ, ಇಲ್ಲಿ ಮೇಲೆ ತಂತಿ ಕಾಣಿಸ್ತೈತಾ? ಕಾಣಿಸ್ತೈತಿ. ಆ ತಂತಿ ಬಂದ್ಬಿಟ್ಟು ಫೋಟೋ ಇಡ್ತಾ ಇದ್ವಿ. ಇಲ್ಲಿ ನಾವು ಮುಂದೆ ಫೋಟೋ ಇಟ್ಟಿದ್ದೀವಿ ನೋಡ್ರಿ. ಹೊಸದಾಗಿ ಫ್ರೇಮೆಲ್ಲ ಹಾಕ್ಸಿ, ಫ್ರೇಮ್ ಸ್ವಲ್ಪ ಇದಾಗೈತೆ, ಲೂಸ್ ಆಗೈತೆ, ಹೊಸ ಫ್ರೇಮ್ ಮಾಡಿ ತಗೊಂಡೋಗ್ಬೇಕು. ಇದು ದಿಡ್ಡೆ ಸಿಮೆಂಟಲ್ಲಿ ಕಟ್ಸಿರೋದು. ಆಮೇಲೆ ಇಲ್ಲಿ ತಂತಿ ಐತಲ್ಲ, ಹಿಂಗೆ ಫೋಟೋ ಈ ಥರ ಇಟ್ಬಿಟ್ಟು ದಿಡ್ಡೆ ಮೇಲೆ ಹಿಂಗೆ ಕೂರಿಸಿ ಅಲ್ಲಿಗೆ ತಂತಿಯಲ್ಲಿ ಕಟ್ತಾ ಇದ್ದಿದ್ದು ನೋಡಿದ್ರಲ್ಲ. ಈಗ ಈ ಕಿಟಕಿನೂ ಅಷ್ಟೇ. ಈ ಕಿಟಕಿ ಸ್ಟಾರ್ಟಿಂಗ್ ನಾವು ಮದುವೆ ಆದ ಹೊಸದಲ್ಲಿ ನಾವು ಮನೆ ಕಟ್ಟುವಾಗ ಈ ಕಿಟಕಿ ಇರಲಿಲ್ಲ. ಈ ಕಿಟಕಿ ಹೊಸದಾಗಿ ಇಟ್ಟಿದ್ದು. ಅಂದರೆ ನಾವು ಹೊಸ ಮನೆ ಕಟ್ಟೋದಕ್ಕೂ ಮುಂಚೆ ಒಬ್ರು ತಾತ ಬಂದ್ಬಿಟ್ಟು ಈ ಮನೆ ನೋಡ್ಬಿಟ್ಟು, ಈ ಮನೆ ನಿಮ್ಗೆ ಆಗಿ ಬರೋದಿಲ್ಲ, ಆಯ ಸರಿ ಇಲ್ಲ, ಎಷ್ಟೇ ವರ್ಷ ಇದ್ರು ಈ ಮನೇಲಿ ಇದೇ ಪರಿಸ್ಥಿತಿಲಿ ಇರ್ತೀರಾ,
ಒಂದು ಈ ದಿಕ್ಕಲ್ಲಿ ಒಂದು ಕಿಟಕಿ ಇಟ್ರೆ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಅದೇ ಥರ ಇಲ್ಲೆಲ್ಲ ಗೋಡೆ ಎಲ್ಲ ತೆಗೆದ್ಬಿಟ್ಟು ಒಂದು ಕಿಟಕಿ ಇಟ್ವಿ. ಆ ಕಿಟಕಿ ಇಟ್ಟ ಮೇಲೆ ಅನುಕೂಲ ಆಯಿತು, ಚೆನ್ನಾಗಿದ್ದೀವಿ, ಅನುಕೂಲ ಆಯಿತು. ಹೊಸ ಮನೆ ಕಟ್ಟಿದ್ವಿ, ಹೊಸ ಮನೆಗೆ ಹೋದ್ವಿ, ಚೆನ್ನಾಗಿ ಅನುಕೂಲ ಆಗಿದೆ. ಆಮೇಲೆ ಈ ಮನೇಲಿ ಈ ಇದು ದೀಪದ ಚಕ್ಕೆ ಅಂತ ಹಳೆ ಕಾಲದಲ್ಲಿ ಗೋಡೆಗೆಲ್ಲ ಈ ಥರ ಇಲ್ಲಿ ಮಳೆ ಹಾಕಿ ಹೊಡ್ತವ್ರೆ. ನಮ್ಮ ಶ್ರೀಮತಿಯವರು ಈ ಮನೇಲಿದ್ದಾಗ ಪೂಜೆ ಮಾಡ್ತಿದ್ದು ಇದ್ರ ಮೇಲೆ ಸಗಣಿ ಇಟ್ಟು, ಸಗಣಿ ಮೇಲೆ ಮಣ್ಣಿನ ದೀಪ ಇಟ್ಟು ಪೂಜೆ ಮಾಡ್ತಾ ಇದ್ರು. ದೀಪದ ಚಕ್ಕೆ ನೋಡಿದ್ರಲ್ಲ, ಇದು ನಮ್ಮ ಮನೆಯ ದೇವ್ರ ಗುಡು. ಅಂದರೆ ಅವಾಗ ಹಾಲಲ್ಲಿ ರೂಮಲ್ಲಿ ಇಟ್ಟಿದ್ವಿ ದೇವರು, ಅಲ್ಲಿ ಇಡಬಾರ್ದು ಅಂತ ಹೇಳಿದಾಗ ಆ ಗುಡಿಂದ ತಂದು ಇಲ್ಲಿ ಇಟ್ವಿ. ಏನೋ ಹೊಸ್ದಾಗೇನು ಮಾಡಲಿಲ್ಲ, ಇಲ್ಲೇನೋ ಕಲ್ಲಿತ್ತು ಹಂಗೆ ಅದ್ರ ಮೇಲೆ ಇಟ್ವಿ. ಆಮೇಲೆ ಇಲ್ಲಿ ಕೆಳಗಡೆ ಇಲ್ಲಿ ಬುಕ್ಸ್ ಜೋಡಿಸಿದೆ ಮುಂಚೆ. ಈಗ ನಮ್ಮ ಅಜ್ಜಿ ಇಲ್ಲೆಲ್ಲ ಇಟ್ಕೊಂಡಿದ್ದಾರೆ. ಚಾಮುಂಡೇಶ್ವರಿ ನಮ್ಮ ಮನೆಯ ಇದು ತುಂಬ ನಾವು ಮಂಗಳವಾರ ಶುಕ್ರವಾರ ಭಕ್ತಿಯಿಂದ ಪೂಜೆ ಮಾಡೋದು. ಮತ್ತು ದಸರಾದಲ್ಲಿ ಕತೆ ಓದ್ತೀವಿ, ಚಾಮುಂಡೇಶ್ವರಿ ಕತೆ ಓದ್ತೀವಿ. ಅದು ಫೋಟೋ, ದೊಡ್ಡ ಫೋಟೋ. ಇದು ನಮ್ಮ ಮನೆಗೆ ಹೊಸ್ದಾಗಿ ತರೋಣ ಅಂತ ಇಲ್ಲೇ ಬಿಟ್ಟು ಹೋಗಿದ್ವಿ. ನಮ್ಮ ಅಜ್ಜಿ ಇಲ್ಲೇ ಪೂಜೆ ಮಾಡ್ತಿದ್ದೆ. ಇದು ನಮ್ಮ ಮನೆಯ ವಿಗ್ರಹ, ಚಾಮುಂಡೇಶ್ವರಿದು ವಿಗ್ರಹ. ಇದೇನೋ ಪಂಚಲೋಹದಲ್ಲಿ ಮಾಡಿಸಿರೋದು. ನಮ್ಮಮ್ಮ ಪೂಜೆ ಮಾಡ್ತಿದ್ರು, ನಾವಿಲ್ಲೇ ಇಟ್ಟೋಗಿದ್ದೀವಿ ವಿಗ್ರಹ, ಮನೇಲಿ ಇಟ್ಕೋಬಾರ್ದು ಅಂತ. ಆಮೇಲೆ ಇದು ಚಾಮುಂಡೇಶ್ವರಿ ಪುಸ್ತಕ, ಬುಕ್ಕು. ಆಮೇಲೆ ಇಲ್ಲಿ ಗಣಪತಿ ಲಕ್ಷ್ಮಿ ಸರಸ್ವತಿ ಫೋಟೋ. ಅದು ಗಣಪತಿ ಸರಸ್ವತಿ ಲಕ್ಷ್ಮಿ ಫೋಟೋ ಯಾವ್ದು ಗೊತ್ತಾ ನಿನ್ಗೆ? ಗೊತ್ತು. ನೀನು ಇದು ಟೈಲರಿಂಗ್ ಅಂಗಡಿ ಮಾಡಿದ್ದಲ್ಲ ರೆಡ್ಡಿ, ಅವಾಗ ಫಸ್ಟ್ ತಂದು ಇದನ್ನ ಇಟ್ಟು ಅಲ್ಲಿ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದ್ದು ಅದು. ಆಮೇಲೆ ಇಲ್ಲಿ ಇನ್ನೊಂದು ಫೋಟೋ ಇತ್ತು, ಇಲ್ಲಿ ನೋಡು, ಇಲ್ಲಿ ತೋರಿಸು. ಇದು ನೋಡಿದ್ದೀರಾ? ರಾಮ ಜನ್ಮಭೂಮಿಯಲ್ಲಿ ನಿರ್ಮಾಣವಾಗುತ್ತೆ ಶ್ರೀರಾಮ ಮಂದಿರ. ಅಂದರೆ ಇದು ರಾಮ ಮಂದಿರ ಕಟ್ಟಬೇಕಾದ್ರೆ ಎಲ್ಲರ ಮನೆಗೂ ಒಂದು ಪಾಂಪ್ಲೆಟ್, ಈ ಥರ ಫೋಟೋ, ಇದು ಪಾಂಪ್ಲೆಟ್ ಅಲ್ಲ, ಅದು ಪಾಂಪ್ಲೆಟ್ ಕೊಟ್ಟಿದ್ರಲ್ಲ, ಪಾಂಪ್ಲೆಟು, ಅಕ್ಷತೆ, ಮತ್ತೆ ಇದೊಂದು ಫೋಟೋ ತರ ಕೊಟ್ಟಿದ್ರು. ಅದನ್ನ ನಾನು ಫ್ರೇಮ್ ಹಾಕಿಸ್ಕೊಂಡ್ ಬಂದಿದ್ದೆ. ನಮ್ಮ ಮನೇಲಿ ಈಗಲೂ ನಮ್ಮ ಮನೆ ದೇವ್ರ ಕೂಡ ಇದೆ, ಅದು ಪೂಜೆ ಮಾಡ್ತಾ ಇದ್ವಿ. ನಾನು ಫ್ರೇಮ್ ಹಾಕಿಸ್ಕೊಂಡ್ ಬಂದಿದ್ದು ನೋಡಿ ನಮ್ಮ ಅಜ್ಜಿಗೂ ಒಂದು ಕೊಟ್ಟಿದ್ರು. ನಮ್ಮ ಅಜ್ಜಿ ನನಗೂ ಅವಾಗ ಫ್ರೇಮ್ ಹಾಕಿಸ್ಕೊಂಡ್ ಬಂದು ಕೊಟ್ಟಿದ್ದೆ. ಅಜ್ಜಿ ಇಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ಇದು ದೇವ್ರ ಕೂಡ ಆಯ್ತು. ಇಷ್ಟು ಕಿಟಕಿನೂ ಆಯ್ತಲ್ವಾ? ಕಿಟಕಿನೂ ನೋಡಿದ್ರಿ. ಕಿಟಕಿ ಆಯ್ತು. ಆಮೇಲೆ ಇದ್ ನೋಡ್ರಿ, ಮಳೆ ಎಷ್ಟೊಂದ್ ಮಳೆ, ಇಲ್ಲೆಲ್ಲ ಮಳೆ ಇದಾವಲ್ಲ. ಇಲ್ಲೆಲ್ಲ ಮಳೆ ಇರೋದು ಯಾಕೆ ಅಂದ್ರೆ ನಮ್ಮ ಮನೆದು ಫ್ಯಾಮಿಲಿ ಫೋಟೋಗಳು ಅವನ್ನೆಲ್ಲ ಇಲ್ಲಿ ತಗಲಾಕಿದ್ವಿ. ಅಲ್ಲೊಂದಲ್ಲ ಫೋಟೋಗಳು ಹಾಕ್ಸಿದ್ವಿ, ಫ್ರೇಮ್ ಹಾಕ್ಸಿ. ಅದು ಇದು. ಆಮೇಲೆ ಇಲ್ಲಿ ಬಟ್ಟೆ ಹ್ಯಾಂಗರ್, ಬಟ್ಟೆಗಳು ನೇತಾಕ್ತಿದ್ವಿ. ಇಲ್ಲೆಲ್ಲ ಇಲ್ಲಿದ್ದಾವೆ. ಆಮೇಲೆ ಇಲ್ಲಿ ಇಲ್ಲಿ ತೋರಿಸು, ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಇದೆ ನೋಡ್ರಿ. ನಮ್ಮ ಜಾಣೆ ಮಗಳ ಮೊದಲ ಛತ್ರಿ. ಅವಳು ಚಿಕ್ಕವಳಿದ್ದಾಗ ಅವಳು ಚಿಕ್ಕ ಮಗು ಇದ್ದಾಗ ತಂದ್ಕೊಟ್ಟಿದ್ದಿ ಛತ್ರಿ. ಮೆಮೊರಿ, ತುಂಬಾ ಮೆಮೊರಿ ಇದು. ಇದನ್ನ ತಗೊಂಡೋಗ್ಬೇಕು. ಛತ್ರಿ ಇರ್ಲಿಕ್ಕೆ ಆಮೇಲೆ ನೀಟಾಗಿ ಕ್ಲೀನ್ ಮಾಡಿ ತಗೊಂಡೋಗೋದು. ಆಮೇಲೆ ಇಲ್ಲಿ ಅವಳದು ಸೈಕಲ್ಗಳು, ಅವಳದು ಆ ಕಡೆ ಒಂದು ಇದು ಅವ್ರ ಮಾಮ ತಂದ್ಕೊಟ್ಟಿದ್ದ ಸೈಕಲ್ಲು. ಆಮೇಲೆ ಆ ಕಡೆ ಒಂದು ಸೈಕಲ್ ಇದೆ, ಅದು ನಾವು ತಂದಿದ್ದು. ಇದು ಅವ್ರ ಮಾಮ ತಂದಿದ್ದು. 2 ಸೈಕಲ್ ಇಲ್ಲೇ ಇದ್ದಾವೆ. ಅವೆರಡು ರಿಪೇರಿ ಆಗಿದೆ, ಅದಕ್ಕೆ ಮೂಲೆಯಲ್ಲಿ ನಿಲ್ಲಿಸಿದ್ದೀವಿ. ಹೊಸದು ಆಮೇಲೆ ತರ್ತೀವಿ. ಆಮೇಲೆ ಇಲ್ಲಿ ಬಾಗಿಲ ಮೇಲೆ ಇದು ಕಲ್ಲು ಹಾಕ್ತಿದ್ದಿದ್ದು. ಅವಾಗ ಏನಾದ್ರು ಲಿಂಟ್ಲ್ ಹಾಕ್ತಾರೆ ಈ ಕಾಲದಲ್ಲಿ. ಇವಾಗೆಲ್ಲ ಕಬ್ಬಣ ಎಲ್ಲ ಲಿಂಟ್ಲ್ ಹಾಕ್ತಿರ್ಲಿಲ್ಲ. ಕಿಟಕಿ ಮೇಲೆ ಆಗಲಿ ಬಾಗಿಲ ಮೇಲೆ ಈ ತರ ಕಲ್ಲು ಹಾಕ್ತಿದ್ರು. ಅವಾಗೆಲ್ಲ ಕಟಿಂಗ್ ಮಾಡಕ್ ಮಿಷಿನ್ಗಳು ಇರ್ಲಿಲ್ಲ. ಇದ್ರು ಹಳ್ಳಿ ಕಡೆ ಇರ್ಲಿಲ್ಲ, ಸಿಟಿನಲ್ಲಿ ಇದ್ವೋ, ಹಳ್ಳಿ ಕಡೆ ಇರ್ಲಿಲ್ಲ. ಇದು ಹಂಗೆ ಹಾಕಿರೋದು. ಇದ್ರ ಮೇಲೆಲ್ಲ ಏನೇನೋ ಇಡ್ತಾ ಇದ್ವಿ. ಅಲ್ಲೆಲ್ಲ ಏನ್ ಗೊತ್ತಾ, ಕರೆಂಟಿನ್ಸ್ ವೈರು ಅವು ಇವು ಏನೋ ಇಡ್ತಾ ಇದ್ವಿ ಕೆಲವೊಂದೊಂದಷ್ಟು. ಇದು ಆಮೇಲೆ ಇನ್ನೇನೈತಿ ಅಲ್ಲಲ್ಲಿ ಹೇಳೋಂಥದ್ದು, ನೆಲ ತೋರ್ಸು. ಇದು ಸಿಮೆಂಟ್ ಎಲ್ಲ. ಇದೇನು ಮುಗೀತಲ್ವಾ ಅಲ್ದೆಲ್ಲ? ಯಾಕೆ ಮುಗೀತು, ಇನ್ನು ಎಷ್ಟೊಂದು ಐತೆ. ಏನು ನನಗಿಷ್ಟೇ ನೆನಪಾಗಿದೆ. ಇಲ್ಲಿ ಮೇಲೆ ಜೋಕಾಲಿ ಕಟ್ಟಿದ್ವಿ ಗೊತ್ತಾ, ಅದಕ್ಕೆ. ನೋಡ್ರಿ, ಇಲ್ಲಿ ನಮ್ಮ ಜಾಣೆ ಮಗಳಿಗೆ ಸೀರೆನಲ್ಲ ಜೋಕಾಲಿ ಕಟ್ಟಿದ್ವಿ. ಆಮೇಲೆ ಇಲ್ಲಿ ನೋಡ್ರಿ, ಅವಾಗಲೇ ನೀವೆಲ್ಲ ಆ ಎಲ್ಡಿದ್ರಲ್ಲೂ ತೆಂಗಿನ ತೀರ್ ನೋಡಿದ್ರಿ. ಇಲ್ಲಿ ಕಬ್ಬಣದ ಆ್ಯಂಗಲ್ ಹಾಕಿರೋದು. ಈ ಕಬ್ಬಣದ ಆ್ಯಂಗಲ್ ಇಲ್ಲೆಲ್ಲ ಹಾಕಿರೋದು. ಮತ್ತು ಇದು ಅಡ್ಡೆ ಕಬ್ಬಣದ್ದೇನೆ ಹಾಕಿರೋದು. ಈ ಥರ ಇದು ಹಾಲು ಇರೋದು. ಅಡುಗೆ ಮನೆಗೆ ಮತ್ತು ರೂಮ್ಗೆ ಮಾತ್ರ ತೆಂಗಿನ ತೀರು ಹಾಕಿರೋದು. ಆಮೇಲೆ ಇನ್ನೇನು ಹೇಳೋದಿದೆ? ಅದೇ ನಾವು ಅಡುಗೆ ಮನೆಗೆ ಟಿವಿ ಇಟ್ಟಿದೀವಲ್ವಾ, ಅದು ಮುಂಚೆ ಇಲ್ಲಿತ್ತು ಟಿವಿ ಸ್ಟ್ಯಾಂಡ್ ಇಲ್ಲಿತ್ತು. ಆಮೇಲೆ ಇನ್ನೇನಿತ್ತು, ಇಲ್ಲಿ 2 ಚೇರ್ ಇದ್ವು ಅಲ್ಲೇನಾ? ಇಲ್ಲಿ ಚೇರ್ ಹಾಕ್ತಿದ್ವಿ ಯಾರನ್ನ ಕೂತ್ಕೊಳ್ಳೋದಕ್ಕೆ. ಅಲ್ಲಿ ಬೂಸದ ಮುಟ್ಟೆ, ನಮ್ಮ ಅಜ್ಜಿ ಬಿನ್ಗೆಗಳು ಇಟ್ಟಿದೆಯಲ್ಲ, ಕುಟ್ನಿ ಬಿನ್ಗೆ ಏನೋ ಇಟ್ಟಿದ್ದು, ಕುಟಾಣಿ ಬಿನ್ಗೆ ಎಲ್ಲ. ಅಲ್ಲಿ ಬೂಸದ ಮುಟ್ಟೆ ಇಡ್ತಾ ಇದ್ವಿ. ನಮ್ಮ ಹಸುಗೆ ಬೂಸದ ಫೀಡು, ಬೂಸದ ಮಟ್ಟೆ ಇಕ್ತಾ ಇದ್ವಿ.
ಆಮೇಲೆ ಇದೆ ಅಲ್ಲೇ ಸೀರೆದು ಜೋಕಾಲಿ ಕಟ್ತೀವಿ. ಅವಳೊಂದ್ 5 ಸರಿ ಆಡೋದು, ನಾನೊಂದ್ 5 ಸರಿ ಆಡೋದು, ಒಂದ್ 10 ಸರಿ ಆಡೋದು, ಆತರ ಅವಳು ಇನ್ನೂ ಸ್ಕೂಲಿಗೆ ಸೇರಿಲ್ಲ ಅವಾಗ, ಚಿಕ್ಕವಳವಾಗ. ಮನೆ ಇರ್ತಿದ್ದು ಬೆಳಿಗ್ಗೆ ಸಾಯಂಕಾಲ ತನಕ ಅವಳ ಜೊತೆ ಆಟ ಆಡೋದೇ ಕೆಲಸ. ಅದ್ರಲ್ಲಿ ಆಟ ಆಡ್ತಾ ಹಂಗೆ ಮಲ್ಕೊಬಿಡೋಳು ಪಾಪ. ಇದಿಷ್ಟು ಆಲ್ದ ಕತೆ ಆಯ್ತು. ಮತ್ತೆ ಹಂಗೆ ಇಲ್ಲೊಂದ್ ದಿವಾನ ಹಾಕಿದ್ವಿ. ಇಲ್ಲೊಂದು ದಿವಾನ ಅದೇ ದಿವಾನ ಇದು ನಮ್ಮ ಅಜ್ಜಿ ದಿವಾನ ಹಾಕೊಂಡಿರೋದು ಇಲ್ಲಿ ಈ ಥರ. ಆಮೇಲೆ ಇಲ್ಲಿ ಈ ಮನೆ ಪೇಂಟ್ ನೋಡ್ರಿ. ಆಮೇಲೆ ಇಲ್ಲಿ ನೋಡ್ರಿ ಹಾಲಲ್ಲಿ ಯಾವ ಥರ ಅಂದರೆ ಇದೇನೋ ಪಟ್ಟಿ ಥರ ಯೆಲ್ಲೋ ಕಲರ್ ಇದು ಬಳಿಯೋರು, ಅದ್ರ ಕೆಳಗೆ ರೆಡ್ ಆಕ್ಸೈಡ್ ಏನೋ ಬಳ್ದು ಈ ಥರ ಪೇಂಟಿಂಗ್ ಇತ್ತು ಹಳೆ ಮನೇಲಿ. ಅದು ಮನೆ ಬಾಗಿಲು ಒಂದ್ಸರಿ ಪೇಂಟ್ ಮಾಡಿಸಿದ್ದು, ಈಗ ವಿನಯನ್ ಮದ್ವೆಲಿ ಒಂದ್ಸರಿ ಮಾಡಿದ್ವಿ ಅನ್ಸುತ್ತಲ್ಲ. ಅಷ್ಟೇ. ಅದು ಏನು ಪೇಂಟ್ ಅದು ಇದು ಡಿಸ್ಟೆಂಪರ್ ಏನೋ ಬಳಿತಾರಲ್ಲ ಆ ಥರದ್ದು. ನಮ್ಮ ಮನೇಲಿ ಬೆಳೆದಿದ್ದೀವಲ್ಲ ಅಂಥ ಪೇಂಟ್ ಏನಲ್ಲ. ಇಷ್ಟು ನಮ್ಮ ಮನೆ ಇದು ಈ ಥರ. ಆಮೇಲೆ ಇಲ್ಲಿ ಅಡುಗೆ ಮನೇಲಿ ಹೋಗಿ ಲೈಟ್ ಆರಿಸೋಗು ನಿಮಿಷ ನೋಡ್ರಿ. ಇವಾಗ ಅಡುಗೆ ಮನೆ ಎಷ್ಟು ಬೆಳಕಾಗುತ್ತೆ ಅಂತ ತೋರಿಸ್ತೀನಿ. ಏನು ಕಾಣೋದೇ ಇಲ್ಲ ನೋಡ್ರಿ. ಫುಲ್ ಎಲ್ಲ ಇಲ್ಲಿ ಕಿಟಕಿ ಇಕ್ಕಿರೋದಕ್ಕೆ ಬೆಳಕು ಬರ್ತೈತೆ. ಅದಕ್ಕೆ ಮುಂಚೆ ಇದು ಆ ಕಿಟಕಿ ಇಕ್ಕದಕ್ಕೆ ಮುಂಚೆ ಇಷ್ಟು ಬೆಳಕಿರಲಿಲ್ಲ, ಪೂರ್ತಿ ಕತ್ಲು, ಏನು ಕಾಣ್ತಿರ್ಲಿಲ್ಲ ಇಲ್ಲೆಲ್ಲ. ಇಷ್ಟು ಕತ್ಲು ನೋಡ್ರಿ. ಅಲ್ಲೇ ಬೆಳಕು ಬಂತು ಅಂದರೆ ಅವಾಗ ನಾವು ವಿಡಿಯೋ ಮಾಡ್ಬೇಕಾದ್ರು ಬ್ಲಾಗ್ ಮಾಡ್ಬೇಕಾದ್ರು ಅಷ್ಟೇ. ಈ ಕರೆಂಟ್ ಹೋದ್ರೆ ನಾವು ಅಲ್ಲಿಗೆ ಸ್ಟಾಪ್ ಮಾಡ್ಬಿಟ್ಟು ಸುಮ್ಮನೆ ಆಗ್ತಾ ಇದ್ವಿ. ಮತ್ತೆ ಕರೆಂಟ್ ಬಂದ್ಮೇಲೆ ಕಂಟಿನ್ಯೂ ಮಾಡ್ತಾ ಇದ್ವಿ. ಅವಾಗೆಲ್ಲ ತುಂಬಾ ಕಷ್ಟ ಆಗೋದು. ಈಗ ಹೊಸ ಮನೆ ಬೆಳಕೆಲ್ಲ ಚೆನ್ನಾಗಿ ರೆಸಿಪಿ ಎಲ್ಲ ಮಾಡ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಒಂದ್ ಅರ್ಧ ಗಂಟೆ 1/4 ಗಂಟೆ ಹಂಗೆ ಇದ್ದು, ಆಮೇಲೆ ಕರೆಂಟ್ ಎಷ್ಟೊತ್ತಾದ್ರೂ ಬರ್ಲಿಲ್ಲ ಅಂತೇಳಿ ಮತ್ತೆ ತಿಂಡಿ ಅಡ್ಗೆ ಆತರ ಮಾಡ್ಕೊಂಡು ಊಟ ಮಾಡಿರೋದು ಇದೆ. ಹೌದು, ಆತರ ಎಲ್ಲ ಇದೆ. ಈ ತರ ಕತ್ಲಿತ್ತು. ಇಷ್ಟು ಚಿಕ್ಕ ಮನೆ. ನಿಮ್ಮ ಜನ ಮಗಳನ್ನ ಕರ್ಕೊಂಡ್ ಬಂದಿದ್ದೆ ಮೊನ್ನೆ ಬಂದಿದ್ಲು ಸ್ಕೂಲಿಂದ ಬರ್ಬೇಕಾದ್ರೆ ಇದೇನೋ ತಗೊಂಡೋಗೋದಕ್ಕೆ. ಅವಾಗ ಅವಳು ಇಷ್ಟು ಚಿಕ್ಕ ಮನೆ ಬನ್ನಿ ನಾವು ಅಂತ ಹೇಳ್ತಾ ಇದ್ಲು. ಅಮ್ಮ ನಾವ್ ಇವತ್ತು ಹಳೆ ಮನೆ ಹತ್ರ ಹೋಗಿದ್ವಿ, ಎಷ್ಟು ಚಿಕ್ಕ ಮನೆ ಅಲ್ವಾ ಅಮ್ಮ ಹಳೆ ಮನೆ ಅಂತ. ಇಷ್ಟು ಚಿಕ್ಕ ಮನೆ ಇದ್ವ ನಾವು ಅದು ಆಶ್ಚರ್ಯಪಟ್ಟ ಆ ತರ ಹೇಳ್ತಾ ಇದ್ಲ ಅವಳು. ಅದು ದೊಡ್ಡ ಮನೆ ಇದೆಯಲ್ವಾ, ಅಂದ್ರೆ ಇದಕ್ಕಿಂತ ಸ್ವಲ್ಪ ದೊಡ್ಡದಲ್ವಾ ಮನೆ, ಅದಕ್ಕೆ ಇಲ್ಲಿರ್ಬೇಕಾದ್ರೆ ಅವಳಿಗೆ ಏನು ಅನ್ಸಿಲ್ಲ, ಅಲ್ಲಿಗೆ ಹೋದ್ಮೇಲೆ ಅನ್ಸಿದೆ ಚಿಕ್ಕ ಮನೆ ಅಂತ ಹೇಳ್ಬಿಟ್ಟು. ಹೌದು, ಅದೇ ತುಂಬಾ ಮೆಮೊರಿ ಇದೆ. ನನ್ ಮಗಳು ಇಲ್ಲೆಲ್ಲಾ ಕುತ್ಕೊಂಡು ಆಪಲ್ ತಿಂತಾ ಇದ್ಲು, ನಾವು ಇದೇ ಜಾಗದಲ್ಲೇ ಕುತ್ಕೊಂಡು ಊಟ ಮಾಡ್ತಾ ಇದ್ದಿದ್ದು. ಇಲ್ಲೇ ಕೂತ್ಕೊಂಡು ನಾವು ಊಟ ಮಾಡ್ತಿದ್ವಿ, 3 ಕೂತ್ಕೊಂಡು ಊಟ ಮಾಡ್ತಿದ್ದು, ಮುದ್ದೆ ತೊಳಸ್ತಿದ್ದು. ಅವಳು ಚಿಕ್ಕ ಮಗು ಇದ್ದಾಗ ದೇಕೊಂಡು ಬಂದು ಮುದ್ದೆ ತಿನ್ನೋಳು. ಬರೀ ಅದು ಏನೋ ಬರೀ ನೀರಲ್ಲಿ ಅದ್ಬಿಟ್ಟು ತಿನ್ನೋಳು ಮುದ್ದೆನ ತಿನ್ಸ್ತಾ ಇದ್ದೆ ನಾನೇನೆ. ಅದು ತುಂಬಾ ಚಿಕ್ಕ ಮಗು, 1 ವರ್ಷ 1.5 ವರ್ಷದ ಟೈಮಲ್ಲಿ ಅನ್ಸುತ್ತೆ. ದೇಕೊಂಡು ಬರೋಳು, ಬಂದ್ಬಿಡೋಳು. ನಾನ್ ಮುದ್ದೆ ಕಡ್ಡಿಂಗ್ ಆಡಿಸ್ಬೇಕಾದ್ರೆ ಸ್ವಲ್ಪ ಸೌಂಡ್ ಆಗುತ್ತಲ್ಲ, ಆ ಸೌಂಡ್ಗೆನೆ ದೇಕೊಂಡು ಓಡ್ ಬಂದ್ಬಿಡೋಳು. ಬಂದ್ಬಿಟ್ಟು ಹಿಂಗ ಅಮ್ಮ ಅನ್ನೋಳು. ಹೆಂಗ್ ನುಂಗಲ್ಲ ಅಂದೆ, ಗುಯ್ ಗುಯ್ ಕನ್ನೋಳು. ಅವಾಗಿನ ಮಾತು ಅವಾಗಿನ ಇದೆ ಚಂದ. ಚಿಕ್ಕ ಮಕ್ಳು ಬೇಗ ದೊಡ್ಡವರಾಗ್ಬಿಡ್ತಾರೆ, ಅದೇ ಬೇಜಾರು. ಅವ್ರು ದೊಡ್ಡವರಾಗಬಾರ್ದು, ಚಿಕ್ಕ ಮಕ್ಳು ಇದ್ರೆ ಚೆನ್ನಾಗಿರುತ್ತೆ. ಅವೆಲ್ಲ ಅದು ಏನು ಮುದ್ದೆ ಬರೀ ಮುದ್ದೆನ ತೊಳ್ಸಕ್ ನೀರಿಗೆ ಇಟ್ಕೊಂಡಿರ್ತಾರಲ್ಲ, ಅದ್ರಲ್ಲಿ ಅದ್ಬಿಟ್ಟು ಸುಮ್ಮನೆ ತುತ್ ಮಾಡ್ಬಿಟ್ಟು ತಿನ್ಸ್ತಾ ನೀರಲ್ಲಿ ತಿನ್ನಿಸ್ತಾರಲ್ಲ, ನೀರಲ್ಲಿ ಅದ್ಬಿಟ್ಟು ತಿನ್ಸ್ತಾ ಇದೆ ಅಷ್ಟೇ. ಅದಕ್ಕೆ ಉಪ್ಪು ಖಾರ ಏನು ಹಾಕ್ತಿರ್ಲಿಲ್ಲ, ಏನಿಲ್ಲ. ಬರೀ ಮುದ್ದೆ ಕಟ್ಬೇಕಾದ್ರೆ ಅದು ತಿನ್ನಿಸ್ತಿದ್ದ ಅಷ್ಟೇ. ಹಂಗೆ ತಿನ್ನೋಳು. ಚೆನ್ನಾಗಿದೆ. ಈ ಮನೇಲಿ ತುಂಬಾ ಮೆಮೊರಿಗಳಿದಾವೆ. ನಾವು ಈ ಮನೇಲಿ ಇದ್ದಾಗ ತುಂಬಾ ಜನ ಕೇಳಿದ್ರು ನಿಮ್ಮ ಮನೆ ಹೋಮ್ ಟೂರ್ ಮಾಡಿ ಅಂತ. ಆಗ ಮಾಡೋದಕ್ಕಾಗಿರ್ಲಿಲ್ಲ ಅನ್ನೋದಕ್ಕಿಂತ ನಾವೇ ಮಾಡಿರ್ಲಿಲ್ಲ. ನಾವು ಚೆನ್ನಾಗಿದ್ದಾಗ ನಾವು ಒಂದ್ ಕಾಲದಲ್ಲಿ ಈ ತರ ಇದ್ವಿ, ಹಿಂಗ್ ಕಷ್ಟದಲ್ಲಿದ್ವಿ ಅಂತ ಹೇಳ್ಕೊಂಡ್ರೆ ಅದಕ್ಕೊಂದು ಇದಿರುತ್ತೆ, ಬೆಲೆ ಏನೋ ಒಂದ್ ಇರುತ್ತೆ ಅದಕ್ಕೆ. ಆದ್ರೆ ಕಷ್ಟದಲ್ಲಿದ್ದಾಗಲೇ ನಾವು ಕಷ್ಟದಲ್ಲಿದ್ದೀವಿ ಅಂತ ಹೇಳ್ಕೊಂಡ್ರೆ ಅದಕ್ಕೆ ಚೆನ್ನಾಗಿರೋದಿಲ್ಲ. ಆ ಕಾರಣಕ್ಕೋಸ್ಕರ ನಾವು ಹೋಮ್ ಟೂರ್ ಮಾಡಿರ್ಲಿಲ್ಲ. ಈಗ ಮಾಡೋಣ ಅನ್ನಿಸ್ತು. ಚೆನ್ನಾಗಿದ್ದೀವಲ್ಲ, ಈಗ ಒಂದು ಒಳ್ಳೆ ಮನೇಲಿ ಇದ್ದೀವಿ, ಅದಕ್ಕೋಸ್ಕರ ಈ ಮನೆ ಹೋಮ್ ಟೂರ್ ಮಾಡಿದ್ವಿ. ತುಂಬ ಚಿಕ್ಕ ಮನೆ ನೋಡಿದ್ರಿ, ತುಂಬ ನೆನಪುಗಳಿದ್ದಾವೆ ಈ ಮನೇಲಿ. ನಾವು ಮದುವೆ ಆದಾಗ ನಮ್ಮ ಹೊಸ ಜೀವನ ಶುರುವಾಗಿದ್ದೆ ಈ ಮನೇಲಿ. ಮತ್ತೆ ನಮ್ಮ ಜಾಣೆ ಮಗಳು ಅವಳು ಹುಟ್ಟಿ ಬೆಳೆದು ಆಡಿ ಬೆಳೆದಿದ್ದು ಇದೇ ಮನೇಲಿ. ತುಂಬ ಏನು ದೊಡ್ಡ ಮನೆ ಅಲ್ಲ, ತುಂಬ ಇದಕ್ಕಾಗೋದಿಲ್ಲ ಈ ಮನೆ ಬಗ್ಗೆ. ಇಷ್ಟೊತ್ತು ಏನೇನು ಏನೇನು ಗೊತ್ತಿದೆ ನಮಗೆ, ಏನೇನು ಹೇಳ್ಕೊಬೋದು ಅನ್ಸುತ್ತೋ ಅದೆಲ್ಲ ಹೇಳಿದ್ದೀವಿ. ನಮ್ಮ ಮನೆಯೆಲ್ಲ ಹಳೆ ಮನೆ ಹೇಗಿತ್ತು ಅಂತ ನೋಡಿದ್ರಿ. ಇದೆ ಇವತ್ತಿನ ಬ್ಲಾಗು. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ಯಾರಾದ್ರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.